ಆದ್ರೆ ಯಾರೀ ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು, ಹಳೆ ರಾಜರು ಅಪ್ಪಣೆ ಇದ್ದು, ಪ್ರೀತಿ ಮಾಡೋಕ್ ಜಾಗಗಳಿದ್ದು, ಕದ್ದು ಮುಚ್ಚಿ ಓಡಾಡ್ತೀರಲ್ರಿ. ಬನ್ರಿ ನೋಡ್ರಿ ನಾನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಕೂರಕ್ಕು ಕಳ್ಳಿಕೆರೆ, ತೇಲಕ್ಕ ರಂಜಿಕೆರೆ, ಕೂರಕ್ಕು ಕಳ್ಳಿಕೆರೆ, ತೇಲಕ್ಕ ರಂಜಿಕೆರೆ. ಲವ್ವಿಗೆ ಈ ಲವ್ವಿಗೆ ಚಾಮುಂಡಿ ಬೆಟ್ಟ ಇದೆ, ಕನ್ನಂಬಾಡಿ ಕಟ್ಟೆ ಇದೆ. ಲವ್ವಿಗೆ ನಮ್ ಲವ್ವಿಗೆ ಈ ಭಯ ಬಿಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ, ಈ ದಿಗಿಲ್ದ ಬಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಕೂರಕ್ಕುಕ್ರಳ್ಳಿ ಕೆರೆ ಆದ್ರೆ DPRಗೆ 63.80 ಲಕ್ಷ ಯಾಕೆ ದೊರೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಒಂದು ಪ್ರಶ್ನೆ. ನೆನಪಿರ್ಲಿ ಅನ್ನೋ ಒಂದು ಪಿಕ್ಚರ್ನಲ್ಲಿ ಒಂದು ಹಾಡಿದೆ. ಇಲ್ಲಿ ಯಾರಿ ಮರದ ಮಧ್ಯ ಇಲ್ಲಿ ಮೂತ್ ಕೊಡೋರು ಅಥವಾ ಓಡಾಡೋರು ಅಂತ ಹೇಳಿ ಕೂರಕ್ಕುಕ್ರಳ್ಳಿ ಕೆರೆ ಅಂತಿದೆ. ಅಲ್ಲಿ ಕೂರಕ್ ಸರಿ, ಆದರೆ ಇಲ್ಲಿ ಉಂಬಕ್ಕೆ ಇಷ್ಟೊಂದು ಯಾಕೆ? ಇದು KRS ನಾಗರಾಜ್ ಇವರು ಒಂದು ಪ್ರಶ್ನೆಯನ್ನ ಉದ್ಭವಿಸಿದವರಿಗೆ ಗಾಯತ್ರಿಪುರಂ ಮೈಸೂರಿನವರು, ಸಾಮಾಜಿಕ ಕಳಕಳಿಯ ಹೋರಾಟಗಾರರು ಒಂದು ದೂರನ್ನ ಲೋಕಾಯುಕ್ತ ಕಂಪ್ಲೇಂಟ್ ಅನ್ನ ಅವರು ಮಾಡ್ತಾರೆ. 11 ಮಂದಿ ಘಟಾನುಘಟಿಗಳ ಮೇಲೆ ಮಾಡ್ತಾರೆ. ಯಾರು ಅಂತ ನಿಮಗೆ ಹೇಳ್ತಾನೆ. KV ರಾಜೇಂದ್ರ ಮೈಸೂರು DC ಅವರು, ನಂತರ ದಿನೇಶ್ ಕುಮಾರ್ ಅಂತ ಹೇಳಿ ದಿನೇಶ್ ಕುಮಾರ್ GT ಕಮಿಷನರ್ ಮೂಡ ಮೈಸೂರು. ಮೂರನೇದವರು ಚೆನ್ನಕೇಶವ ಅಂತ ಹೇಳಿ, ಇವರು ಚೆನ್ನಕೇಶವ ND ಅಂತ ಹೇಳಿ, ಚೆನ್ನಕೇಶವರ್ಗೆ ಬೇಲೂರು ಚೆನ್ನಕೇಶವ ಅವರೇ ಬುದ್ಧಿ ಕೊಡಬೇಕು, ಫೋನ್ ಎತ್ರಿ ಅಂತ ಹೇಳಿ. ಇಲ್ಲ, ಒಂದು 2-3 ಟನ್ ಇರಬೇಕು ಅವ್ರದ್ದು, ಪಾಪ ಕಷ್ಟದಿಂದ ಎಬ್ಬಿಸ್ಬೇಕು, ಫೋನೇ ಎಬ್ಬಿಸಂಗಿಲ್ಲ ಪುಣ್ಯಾತ್ಮರು. ಬೇರೆ ಅವರು ಚೀಫ್ ಇಂಜಿನಿಯರ್ ಅಂತ ಹೇಳಿ ಅಲ್ಲಿ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ದಾರೆ, ಎಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ಟಿದ್ದಾರೆ. ಈ ತಿಂದದಕ್ಕೆ ಹೋಗ್ಯಾರ ಅಂತ ಹೇಳ್ಬೇಡ್ರಿ, ನೀವು ತಿಂದಾರಿ ಬಿಟ್ಟಾರ, ಇನ್ನು ಲೋಕಾಯುಕ್ತ ಬಿಟ್ಟಿದ್ದು ಹಾಗೆಲ್ಲ ಹೇಳ್ಬಾರ್ದು. ಈಗ ಹಾಗೆಲ್ಲ ಅನ್ಕೋಬೇಡ್ರಿ ಕೂಡ. ಇದು ಪ್ರಾಥಮಿಕವಾಗಿ ಹೇಳ್ತಾ ಇದ್ದೀವಿ. ಇದು ಒಂದು ರೀತಿಯಿಂದ ಸಣ್ಣಗೆ ಕೆರೆತ ಇದು. ಯಾಕಂದ್ರೆ ಒಂದೇ ಬಿಲ್ ಪಾಸ್ ಆಗಿದೆ, ಇನ್ನು ಒಂದೇ, ಅದು ಇಲ್ಲಿ 25%, 25%, 30%, 20% ಅಂತ ಹೇಳಿ ಹಿಂಗೆ ಸೆಗ್ರಿಗೇಷನ್ ಆಗಿದೆ. ಈಗ 22/12/2023ಕ್ಕೆ ಕೇವಲ 18.49 ಲಕ್ಷ. ಕೇವಲ ಇದು ಎದಕ್ಕಂತ ಹೇಳ್ತೀನಿ, ನಿಮಗೆ ಆಶ್ಚರ್ಯ ಆಗ್ತದೆ. ನೀವು ಇನ್ಮೇಲೆ ಕುಕ್ರಳ್ಳಿಗೆ ಕೆರೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ನಿಮ್ಮದೇ ಸರ್ವೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಿ. ಒಂದು 5 ಲಕ್ಷಕ್ಕೆ ಮಾಡಿಕೊಡ್ತೀನಿ, ಬ್ಯಾಲೆನ್ಸ್ 2 ನನಗೆ ಕೊಟ್ಬಿಟ್ರಿ ಅಂತ ಹೇಳ್ತೀನಿ. 100% ನಿಮಗೆ ಅಲ್ಲಿ ವಾಯು ವಿಹಾರನೂ ಆಯಿತು, ವನ ವಿಹಾರನೂ ಆಯಿತು, ಎಲ್ಲವೂ ಆಗ್ಬಿಡ್ತದೆ. ವೀಕ್ಷಕರೇ, ನಿಮಗೆ ಈಗ 3ನೇದಾಯಿತು. 4ನೇ ವ್ಯಕ್ತಿ ಯಾರು ಅಂತಂದ್ರೆ ಹೇಳಿದೆ ನಿಮಗೆ, ಸಂಪತ್ ಕುಮಾರ್ ಅಂತ ಹೇಳಿ, ಅವರು ಝೋನ್ 4 ಆಫೀಸರ್. ನಾವು ಸ್ಕ್ಯಾನ್ ಮಾಡಿದಂತೆ ಸಂಪತ್ ಕುಮಾರ್ ಅವರು ಇದರಲ್ಲಿ ಕೊಂಚ ಯಾವುದೇ ಕೈ ಅಥವಾ ಕಾಲನ್ನ ಆಡಿಸಿದಂಗೆ ಕಾಣಂಗಿಲ್ಲ ನೀರಲ್ಲಿ. ಧರಣೇಂದ್ರಪ್ಪ ಅಂತ ಹೇಳಿ ಬಹಳ ಅದ್ಭುತ ಆಫೀಸರ್ ಕೂಡ ಇದ್ದಾರೆ. ಈಗ ಹೇಳ್ತಾರಲ್ಲ, ಒಂದು ಛತ್ರಿ ಕೆಳಗೆ ನಿಂತಾಗ ಎಲ್ಲರೂ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಹೆಸರುಗಳಿದ್ದಾವೆ. ಯಾಕಂದ್ರೆ ಇಲ್ಲಿ ಬೆಟ್ಟಸ್ವಾಮಿ ಅವರು ಇದ್ದಾರೆ, ಟೆಕ್ನಿಕಲ್ ಅಸಿಸ್ಟೆಂಟ್ ಮೂಡ ಅವರು, ಮಲ್ಲಿಕಾರ್ಜುನ್ ಅಸಿಸ್ಟೆಂಟ್ ಇಂಜಿನಿಯರ್ ಮೂಡ ಅವರು, ಕವಿತಾ DB ಅಂತ ಹೇಳಿ ಚೀಫ್ ಅಕೌಂಟ್ಸ್ ಅವರು, ಅವರ ಹೆಸರನ್ನು ಕೂಡ ಲೋಕಾಯುಕ್ತ ಕಂಪ್ಲೇಂಟ್ ನಲ್ಲಿ ಹಾಕಿದ್ದಾರೆ. ಯಾಕಂದ್ರೆ ಅಕೌಂಟ್ಸ್ ಮೂಡ ಅಲ್ಲಿ ಅವರು. ಇಲ್ಲಿ ಆಕೆ ಬಂದು ಫೆಬ್ರವರಿನಲ್ಲಿ ಬಂದಿದ್ದಾರೆ. ಅಂದ್ರೆ ಈಗೇನು ಗೊಂದಲ ಸಮಸ್ಯೆ ಆದಾಗ ಆಯಮ್ಮ ಇರಲಿಲ್ಲ ಅಂತ ಕೂಡ ಹೇಳ್ಬೋದು. ನಾವು ಕೂಡ ಅದನ್ನ ಪರಾಮರ್ಶಿಸಿದೀವಿ. ಇರ್ಲಿ, ಒಂದು ಸತಿ ಜರಡಿ ಹಿಡಿಯುವಾಗ ಗಟ್ಟಿ ಕಾಳುಗಳು ಜೋಳು ಕಾಳುಗಳು ಅಂತ ಹೇಳಿ ಕೆಲವೊಂದು ಉಳ್ಕೊಂಡ್ಬಿಡ್ತವೆ. ಹಂಗೇನಾದ್ರೂ ಆಗ್ಲಿ, ಏನು ತೊಂದರೆ ಇಲ್ಲ. ವಿಶೇಷವಾಗಿ ಆಮೇಲೆ ಕಾಸಿಂ ಖಾನ್ ಅಂತ ಹೇಳಿ FDA ಮೂಡ ಅವರು. ಇಲ್ಲಿ VR ಶೈಲಜಾ ಅಂತ ಹೇಳಿ ರಿಜಿಸ್ಟ್ರಾರ್ ಮೈಸೂರು ಯೂನಿವರ್ಸಿಟಿ. ಹಾಗೆ NK ಲೋಕನಾಥ್ ಅಂತ ಹೇಳಿ ವೈಸ್ ಚಾನ್ಸಲರ್ ಮೈಸೂರು ಯೂನಿವರ್ಸಿಟಿ. ಇವರಿಬ್ಬರು ಮಾತ್ರ ಹೇಳ್ತೇನೆ, ನಿಮಗೊಂದು ಚಾಲೆಂಜ್ ಕೊಡ್ತೀನಿ. ಒಂದು ಸತಿ ಫೋನ್ ಎತ್ತಿ ಬಿಟ್ರೆ ನಿಮ್ದು ಯಾರಾದ್ರೂ, ನೀವು ನಂಬರ್ ಕೊಡ್ತೇನೆ ನಿಮಗೆ, ನೀವು ನಮಗೆ ಫೋನ್ ಮಾಡಿ 8088625320. ಒಂದು ಫೋನ್ ಹೊಡೆದು ಕೇಳ್ರಿ ಅವ್ರಿಗೆ, ಸರ್ ನಿಮಗೆ
ಈ ರೀತಿ ಆಗಿದೆ, ಕಂಪ್ಲೇಂಟ್ ಆಗಿದೆ, ಏನಾದರೂ ನಿಮ್ಮದು ಹೇಳಿಕೆ ಅಥವಾ ನಿಮ್ಮ ಭಾವನೆ ಏನು ಅಥವಾ ನಿಮ್ಮ ಆಕ್ರೋಶ ಏನು, ಹಾಗೆ ನಿಮ್ಮ ನುಡಿ ಏನು ಅಂತ ಕೇಳಿಬಿಡಿ. ಯಾರು ಹೇಳಬೇಕು? ಅವರು ಆಕಾಶವಾಣಿಯಿಂದನೇ ಮಾತಾಡಬೇಕು, ಯಾಕಂದ್ರೆ ಫೋನೇ ರಿಸೀವ್ ಮಾಡೋದು. ಕಡೆ ಏನು ಸ್ವಾಮಿ ಹೇಳಿದ್ರೆ ಆಫೀಸಿಗೆ ಬರಲ್ಲ, ಅವರ PAಗಳು ಹೇಳ್ತಾರೆ. ಇಷ್ಟು ಅದ್ಭುತವಾಗಿ ಅವ್ರನ್ನ ಕವರ್ ಮಾಡ್ತಾರಂತಂದ್ರೆ ಯೂನಿವರ್ಸಿಟಿನಲ್ಲಿ ಗಿಡ ಮರಗಳು ಜಾಸ್ತಿ ಇದ್ದಾವೆ, ಕವರ್ ಆಗಿಬಿಡ್ಲಿ. ಸಿಗ್ತಾರೆ, ಎಲ್ಲಿ ಹೋಗ್ತಾರೆ? ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು. ಉಪ್ಪೇ ತಿಂದಿಲ್ಲ ಅಂದಮೇಲೆ ಬಿಟ್ಟುಬಿಡಿ. ಯಾಕೆ? ಇದು ಒಂದು ರೀತಿಯಿಂದ ಆರೋಪ ಅಂತ ಹೇಳ್ಬೋದು. ನೋಡೋಣ. ಇಲ್ಲಿ ಶೈಲಜಾ ಮೇಡಮ್ ಹಾಗೆ ಲೋಕನಾಥ್ ಮೇಡಮ್ ಅವರು ಯಾವುದೇ ರೀತಿಯಿಂದ ಸ್ಪಂದಿಸುವುದಿಲ್ಲ, ಹಾಗೆ ಮೆಸೇಜ್ ಹಾಕಿದ್ರು ನೋಡೋದಿಲ್ಲ. ಇನ್ನೊಂದು ನೋಡಿರ್ತಾರೆ, ಸುಮ್ಮನೆ ಇರ್ತಾವೆ. ಯಾಕಂದ್ರೆ ಬ್ಲೂ ಟಿಕ್ ಬಂದಿರಂಗಿಲ್ಲ, ಹಿಂಗೆ ನೋಡ್ತಿರ್ತಾರೆ ಅವರು, ಇಷ್ಟೇ ಮಾಡಿ ನೋಡ್ತಿರ್ತಾರೆ, ಸುಮ್ಮನೆ ಇದ್ಬಿಡ್ತಾರೆ. ನಂಗೆ ಗೊತ್ತಿಲ್ಲ, ಹೌದು ಬಂದಿತ್ತೆಯ ಮೆಸೇಜ್, ಓಕೆ ಐ ವಿಲ್ ಸಿ ಇಟ್, ಇದು ಹೇಳ್ಬಿಡ್ತಾರೆ, ಮುಗಿತಾದೆ. ಒಂದು ರಬ್ಬರ್ ಸ್ಟ್ಯಾಂಪ್ ಡೈಲಾಗ್. ಸ್ವಾಮಿ, ನಿಮ್ಮ ಸುಪರ್ದಿಯಲ್ಲಿದೆ, ಆ ಯೂನಿವರ್ಸಿಟಿಯ ಸುಪರ್ದಿಯಲ್ಲಿದೆ. ಆ ಎಂಟ್ರೆನ್ಸ್ನಲ್ಲಿ ಮೈಸೂರು ಯೂನಿವರ್ಸಿಟಿ ಅಂತ ಛಾಪ್ ಒತ್ತಿದ್ದಾರೆ. ನಿಮ್ಮ ಯೂನಿವರ್ಸಿಟಿಯ ಸುಪರ್ದಿಯಲ್ಲಿ ಇರುವ ಒಂದು ಕುಕ್ರಳ್ಳಿ ಕೆರೆಗೆ ಸುಮಾರು 63-64 ಲಕ್ಷ ರೂಪಾಯಿ ಒಂದು ಪ್ರಾಜೆಕ್ಟ್ ರೆಡಿ ಆಗ್ತದೆ. ನಿಮಗೆ ಗೊತ್ತಿಲ್ವಾ? ಹಾಗೆ ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, VC ಸರ್ ಹಾಗೆ ರಿಜಿಸ್ಟ್ರಾರ್ ಅವರು, ಅವ್ರಿಗೆ ಒಂಚೂರು ಕೆಲಸ ಕೊಡಿ, ಖುಷಿಯಿಂದ ಮಾಡ್ತವೆ. ದಿನ ಚಾ ಕುಡಿಸ್ರಿ, ಅವ್ರಿಗೆ ತಿನ್ನಿಸ್ರಿ. ಬಹಳ ಬುದ್ಧಿವಂತರಿದ್ದಾರೆ ನಿಮ್ಮಲ್ಲಿ ಪ್ರಾಜೆಕ್ಟ್ ಉದ್ಯೋಗಿಗಳು, ಹಾಗೆ ಅಲ್ಲಿ ಕಲಿಕೆ ಅವರು, ಅವರಿಗೆ ಕೊಡಿ. ಕರ್ನಾಟಕ, ನಾನು DC ಅವರಿಗೆ ನಿಮಗೆ ಜಾಯಿಂಟ್ ಆಗಿ ಕೇಳ್ತೇನೆ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಂತಿಂಥ ಸಂಸ್ಥೆಗಳಿದ್ದಾವೆ, ಆಯಿತು ನೀವು ಅದು ಖಾಸಗಿ ಸಂಸ್ಥೆ, ಅದು ಇಂಟ್ಯಾಕ್ ಅಂತ ಹೇಳಿ ಅವರಿಗೆ ನೀವು ಯಾಕೆ ಕೊಡಕ್ಕೆ ಹೋದ್ರಿ? ಅದನ್ನು ಕೂಡ ಪ್ರಶ್ನೆ ಕೇಳ್ತದೆ. ಇದು ಎರಡನೇ ಭಾಗ ಬರ್ತದೆ. ಹಾಗೆ ಸುಮ್ ಕೊಡಕ್ಕೆ ಹೆಂಗೆ ಆಗ್ತದೆ? ಗರುಡ ಅಂದಮೇಲೆ ಹಾರ್ಯಾಡಿ ಕಡೆಗೆ ನೀವು ಸಿಗ್ಲಿಲ್ಲ, ಒಂದು ಚುಚ್ಚು ಕುಕ್ಕೆ ಆದ್ರೂ ಹೋಗ್ಬಿಡ್ತೀವಿ. ನೋಡೋಣ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ನಾನು ಹೇಳೋದು, ಈಗ ಶೈಲಜಾ ಮೇಡಮ್ ಅವರೇ, ಲೋಕನಾಥ್ ಅವರೇ, ಹಾಗೆ KV ರಾಜೇಂದ್ರ ಅವರೇ, ದಿನೇಶ್ ಅವರೇ, ನಿಮಗೆ ಹೇಳ್ತೇನೆ, ಇಲ್ಲಿ ಕರ್ನಾಟಕದಲ್ಲಿ ಸಿಗಲಿಲ್ಲ, ನಿಮ್ಮ ಮೈಸೂರಿನಲ್ಲಿ ಸಿಗ್ತಿದ್ವಲ್ಲ ಸ್ವಾಮಿ, ಬೆಂಗಳೂರಿನಲ್ಲಿ ಸಿಗ್ತಿದ್ವು. ಒಂದು 5-6 ಲಕ್ಷಕ್ಕೆ ಮುಗಿಸ್ ಹೋಗ್ಬಿಡ್ತಿದ್ವು. 60 ಲಕ್ಷ ಏನದು? ಇಲ್ಲಿ ನೀವು ಏನು ಮಾಡಿದಿರಿ ನಿಮಗೆ ಹೇಳ್ತೇನೆ. ಇಲ್ಲಿ ಆನ್ ಅವಾರ್ಡ್ ಆಫ್ ವರ್ಕ್ 25%, ಅದನ್ನು ಆಲ್ರೆಡಿ ರಿಲೀಸ್ ಮಾಡಿದ್ರಿ. ಯಾವುದು 22/12/2023ಕ್ಕೆ 18.49 ಲಕ್ಷ. ಈ ಪೂರ ಪ್ರಾಜೆಕ್ಟ್ ಮುಗಿದೋಗ್ತಿತ್ತು. ಇಲ್ಲಿ ನಮ್ಮ ಕರ್ನಾಟಕದವ್ರು ಕೊಟ್ಟಿದ್ರೆ ಪಾಪ ಇಲ್ಲಿ ಅವರಿಗೆ ಉಪವಾಸ ಹಾಕಿ ನೀವು ಎಲ್ಲೋ ಡೆಲ್ಲಿಗೆ ಹೋಗ್ತಿರಲ್ಲ ಸ್ವಾಮಿ. ಇದು ಹೆಂಗೆ? ಅನ್ಯಾಯ ಇದು. ನಿಮ್ಮ ಕರ್ನಾಟಕ ಎದಕ್ಕೆ ಬೆಳೆಯೋದಿಲ್ಲ ಅಂದ್ರೆ ಹಿಂಗೆ. ಹಾಗೆ ಇಲ್ಲಿ ಆನ್ ಸಬ್ಮಿಷನ್ ಆಫ್ ಡಾಟಾ ಬೇಸ್ ಅಂಡ್ ಅನಾಲಿಸಿಸ್ 25% ಅಂತೆ. ಇದಕ್ಕೆ ಆಲ್ರೆಡಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತು ನಾವು ಕೇಳಿದಾಗ ಇಲ್ಲ ಸರ್, ನಾವು ಒಂದು ಸ್ಪೀಡ್ ಬ್ರೇಕರ್ ಹಾಕ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ. ಇನ್ನು ಕೊಟ್ರಂತೂ ಮುಗಿದೋಯ್ತು. ನಾವು ಹೆಂಗೆ ಬಿಡ್ತೀವಿ ಸ್ವಾಮಿ? ಬಿಡೋದಿಲ್ಲ. ಯಾಕಂದ್ರೆ ಕೊಡಿ ಕರ್ನಾಟಕದವರಿಗೆ ಅದನ್ನ ಕ್ಯಾನ್ಸಲ್ ಮಾಡಿಕೊಡಿ. ಯಾಕಂದ್ರೆ ಇದು ನಮಗೆ ನೀಗೋದಿಲ್ಲ. ಒಂದು ಟೆಂಡರ್ ಇಲ್ಲ, ಏನಿಲ್ಲ, ಯಾರೋ ಒಂದು ಹೇಳಿದ್ರಂತೆ ಕೊಟ್ಬಿಡ್ತೀರಿ. ನಾವು ನಿರ್ಧಾರ ತಗೊಂಡು ಎಲ್ಲರೂ ನಿರ್ಧಾರ ಅಂತ ಪಾಪ ಎಲ್ಲರನ್ನೂ ನೀವು ತಗೊಂಡೋಗಿ ತಗ್ನಾಗ ಬೀಳ್ತಾ ಇದ್ವಿ. ಅದಕ್ಕೆ 11 ಮಂದಿ ಆಗಿದೆ. ಹುಷಾರಾಗಿರಿ ನೆಕ್ಸ್ಟ್ ಆದರೂ. ಆನ್ ಸಬ್ಮಿಷನ್ ಆಫ್ ಕನ್ಸರ್ವೇಷನ್, ಇದು ಪ್ಲಾನ್ ಏನಿದೆಯಲ್ಲ ಅದು 30% ಅಂತೆ. ಆನ್ ಸಬ್ಮಿಷನ್ ಆಫ್ DPR 20% ಅಂತೆ. ಹಾಗೆ ಈ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತಾರೆ, DPR ಅಂದ್ರೆ ಪೂರ ಏನು ಮಾಡ್ತಾ ಇದ್ದಾರೆ ನೀವು ಅಲ್ಲಿ ಒಂದು ವಿಜುವಲ್ ನೋಡಿದ್ರೆ ಏನಿದೆ? ಏನೂ ಇಲ್ಲ. ಅಲ್ಲಿ ಏನು ಮಾಡಿದ್ದು ಗೊತ್ತಾಗಲ್ಲ, ಏನಿಲ್ಲ. ಆದರೆ ಅವರು ಅಕೌಂಟಿಗೆ ಮಾತ್ರ ಹಾಕ್ಸ್ಕೊಂಡಿದ್ದಾರೆ. ಯಾರು ಹಾಕ್ಸ್ಕೊಂಡಿದ್ದಾರೆ? ನಮ್ಮ ಹಣ ಎಲ್ಲಿ ಹೋಯಿತು ಅಂತೇಳಿ ನೀವು ಒಂಚೂರು ಕೇಳಿ ಸ್ವಾಮಿ. ಯಾಕಂದ್ರೆ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಹೆರಿಟೇಜ್, ಇದನ್ನ ಇಂಟ್ಯಾಕ್ ಅಂತ ಹೇಳಿ ಕಂಪ್ನಿ, ಲೋಧಿ ಎಸ್ಟೇಟ್ ನ್ಯೂ ಡೆಲ್ಲಿ ಅಂತೆ, ನಂಬರ್ 71 ಲೋಧಿ ಎಸ್ಟೇಟ್ ನ್ಯೂ ಡೆಲ್ಲಿ. ಇವರು intac@intac.org ಅಂತ ಹೇಳಿ ಅವ್ರದ್ದು ಒಂದು ವೆಬ್ಸೈಟ್ ಇದೆ. ಹಾಗೆ intacinformation@gmail.com ಅಂತ ಹೇಳಿ ಹಾಗೆ ವೆಬ್ಸೈಟ್ ಇದೆ, www.intac.org ಅಂತ ಹೇಳಿ. ಇಷ್ಟು ಮಾಹಿತಿ ಇದೆ. ಹೊಡೆದು ಕೇಳ್ರಿ, ನೀವು ನೋಡ್ಕೊಳ್ರಿ. ನೀವು ನಮ್ಮ ಕರ್ನಾಟಕಕ್ಕೆ ಯಾಕೆ ಬಂದ್ರಿ, ನಮ್ಮ ಅನ್ನವನ್ನ ಯಾಕೆ ಕಸಿದ್ರಿ ಅಂತ ಕೇಳ್ರಿ ಕಾಂಟ್ರಾಕ್ಟ್ರೆ. ಯಾಕಂದ್ರೆ ಇದು ಎಂತ ಸ್ಪೆಷಲೈಸೇಷನ್ ವರ್ಕ್ ಅನ್ಕೊಂಡಿದ್ರಿ? ಹಂಗಿಲ್ಲ. ಅದು ಯಾರು ಹೋದ್ರು ಮಾಡ್ತಾರೆ ಪಾಪ. ಇಲ್ಲಿ ಯೂನಿವರ್ಸಿಟಿನಲ್ಲಿ ಅಲ್ಲಿ ಬಂದಿರ್ತಾವಲ್ಲ ಪ್ರಾಜೆಕ್ಟ್ ವರ್ಕ್ ಅಂತ ಕರೆಯೋಕ್ಕೆ, ಇದ್ರ ಅರ್ಧ ಕೊಟ್ಬಿಟ್ರೆ ಖುಷಿ ಆಗ್ತಾವ. ಅವ್ರ ಎಜುಕೇಶನ್ ಮುಗಿದು ಹೋಗ್ಬಿಡ್ತದೆ ನೋಡಿ. ಯೋಚನೆ ಮಾಡಿ. ಹಾಗೆ DC ಸಾಹೇಬ್ರೆ, ನೀವು ಕೂಡ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಬಗ್ಗೆ ಅದು ಒಂದು ರೀತಿಯಿಂದ ಗೌರವ ಇಟ್ಕೊಂಡಿರ್ತಾರೆ. ಇಲ್ಲಿ IAS IPS ಪಾಸ್ ಮಾಡಿದ್ದು ಒಂದು ಎಲ್ಲವನ್ನ ಕಂಟ್ರೋಲ್ಗೆ, ಎಲ್ಲವನ್ನ ಅಂದ್ರೆ ನೀವು ಕೇಳಬೇಕಿಲ್ಲಿ ಇಷ್ಟೊಂದು ಪ್ರಾಜೆಕ್ಟ್ಗೆ ಕಾಸ್ಟ್ ಯಾಕೆ ಆಗ್ತದೆ ಅಂತ ಪ್ರಶ್ನೆಗಳನ್ನ ಜಾಸ್ತಿ ಕೇಳಲಿಕ್ಕೆ ಅಷ್ಟೊಂದು IAS IPS ಓದಿರ್ತಾರೆ ಜನ. ಹಾಗೆ ಇನ್ನೊಂದು ಹೇಳ್ತೇನೆ, DC ಅವರಾದ ತಕ್ಷಣ ಪ್ರಶ್ನೆನೇ ಮಾಡಬಾರ್ದು ಅಂತಿಲ್ಲ. ಇಲ್ಲಿ ಎಲ್ಲರೂ ಹೇಳ್ತೇನೆ ಸ್ವಾಮಿ, ನಮ್ಮ ಜನ ಸೇವಕರು
ಊಟದ ಕಾರುಗಳು ನಿಮ್ಮ ಕನ್ವೀನಿಯಂಟಿಗೆ, ನನ್ನ ಟ್ಯಾಕ್ಸಿನ ₹1 ಕೂಡ ಅದರಲ್ಲಿ ಹೋಗಿರ್ತದೆ. ಭೋಜನಕ್ಕೆ ಇನ್ನೊಂದು ಕಡೆ ಅಲ್ಲಿ ಟ್ರಾವೆಲಿಂಗ್ ಅಂತ ಹೇಳಿ ಯಾರ ಮಿನಿಸ್ಟರ್ ಬಂದು 20 ಮಂದಿ ಹೋಗ್ತಿರಲ್ಲ ಕಾರ್ ತಗೊಂಡು ಒಬ್ಬರನ್ನ ಭೇಟಿಯಾಗಲಿಕ್ಕೆ. ಹಾಗೆ ಪೊಲೀಸ್ನವರ ಡೀಸೆಲ್ಗಳು, ಕಾರುಗಳು ಅವೆಲ್ಲ ಮತ್ತೆ ನಮ್ಮ ರೊಕ್ಕ. ನಂತರ ನಿಮ್ಮ ಭೋಜನ, ನಿಮ್ಮ ಎಲ್ಲೇ ಹೊರಗಡೆ ಹೋದಾಗ ಸ್ಟೇಗಳು ಅವು ಕೂಡ ನಮ್ಮ ರೊಕ್ಕದಿಂದ. ಸಿದ್ದರಾಮಯ್ಯನವರು ಬಂದ್ರು, ಇಲ್ಲಿ ಮಹದೇವನಪ್ಪನವರು ಅವ್ರು ಬಂದ್ರು, ಇವ್ರು ಬಂದ್ರು ಅಂತ ಹೇಳಿ ಮತ್ತೆ ಹೋಗ್ತೀನಿ, ಉಸ್ತುವಾರಿ ಸಚಿವರಿದ್ದಾರೆ ಅಂತ ಹೋಗ್ತೀರಿ. ಅವ್ರಿಗೆ ಎಲ್ಲ ಖರ್ಚುಗಳು ಏನಾಗ್ತಾವಲ್ಲ ಕೊಡಬೇಕು ಸರ್ಕಾರ, ಮತ್ತೆ ನಮ್ಮ ಹಣದಿಂದ. ಏನು ಮಹದೇವಪ್ಪನವರು ತಮ್ಮ ಹೊಲವನ್ನ ಮಾರಿ ಆ ಉತ್ತಾರನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿ ರೊಕ್ಕ ತಂದು ಸರ್ಕಾರಕ್ಕೆ ಬಡಿತಾರ? ಇಲ್ಲ. ಸಿದ್ದರಾಮಯ್ಯನವ್ರು ಕೊಡ್ತಾರ? ಇಲ್ಲ. ಕೆರೆ ನೀರನ್ನ ಕೆರೆಗೆ ಚೆಲ್ಲಬೇಕು, ನಮ್ಮ ತೆರಿಗೆ ಹಣವನ್ನ ಇಲ್ಲೇ ಕೊಡಬೇಕು. ನಮ್ಮ ಎಲ್ಲರ ತೆರಿಗೆ ಹಣ ಇಲ್ಲಿ ಕುಕ್ರಳ್ಳಿ ಕೆರೆಯಲ್ಲಿ ಮುಣುಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ. ಸಿದ್ದರಾಮಯ್ಯನವರು ಈಗ 2 ದಿವಸ ಲಕ್ಷ ವೃಕ್ಷ ಅಂತ ಇರೋ ವೃಕ್ಷವನ್ನ ತಿಂತಾ ಇದ್ದಾರೆ ಅಂತಾನೆ ಗರುಡ ಈಗ ಅರಣ್ಯ ಮಂಥನ ಮಾಡ್ತಾ ಇದೆ. ಅದು ವಿಷಾಂತರ ಆಗುತ್ತೆ, ಈಗ ಬೇಡ. ಹೇಳ್ತಾರಲ್ಲ ಎಷ್ಟೆಷ್ಟು ಹಚ್ಚಲಿಕ್ಕೆ, ಹಳೆ ಪ್ರಾಜೆಕ್ಟ್ ಹೇಳ್ತಾರಲ್ಲ, ಹಳೆ ರಾಡಿನೇ ತೊಳೆದಿಲ್ಲ, ಆ ಸೀಟ್ ಮೇಲೆ ಮತ್ತೆ ಕೂಡೋದು, ಮತ್ತೆ ಖರ್ಚು ಮಾಡೋದು, ಮುಗಿಸ್ಬೇಕಲ್ಲ ಸ್ವಾಮಿ. ಹಂಗೆ ಕುಂತ್ರೆ ಹೆಂಗೆ? ಇಲ್ಲಿ ನಿಜವಾಗ್ಲೂ ದುರಂತ. ನಾವು ಆರಿಸಿ ಕಳಿಸುವ ಜನರು, ಹಾಗೆ ಇಲ್ಲಿ 5 ವರ್ಷ ಇವರಿದ್ರೆ ಇವರು ರಿಟೈರ್ ಆಗೋವ್ರಿಗೆ ಇರ್ತಾರ, ಅವ್ರಿಗಾದ್ರೂ ಕೊಂಚ ಬದ್ಧತೆ ಬೇಡವಾ? ಯೋಚನೆ ಮಾಡಿ. ಇಲ್ಲಿ DC ಅವರ ಇನ್ನೊಬ್ರೆ ನಾನು ಹೇಳ್ತೀನಿ, ನಿಮ್ಮ ಮನೆ ಗಾರ್ಡನಿಗೆ ಏನಾದ್ರೂ ಸರ್ ತೆಂಗಿನಕಾಯಿ ಇಳಿಸ್ಬೇಕು ಅಂದಾಗ ₹2 ಲಕ್ಷ ಕೊಡ್ತೀನಿ ಇಳಿಸಂತೀರಾ? ಒಂದು ಕಾಯಿಗೆ ಎಷ್ಟು ತಗೊಂತೀಯಪ್ಪ, ಆದಷ್ಟು ಕಡಿಮೆ ಮಾಡು ಅಂತ ಹೇಳಿ ಬಾರ್ಗೇನ್ ಮಾಡ್ತೀರಿ. ಇಲ್ಲಿ ಇಂಟ್ಯಾಕ್ಟ್ ಜೊತೆಗೆ ಬಾರ್ಗೇನಿಂಗ್ ಇಲ್ಲ, ಏನಿಲ್ಲ. ಸ್ವಲ್ಪ ಜಾಸ್ತಿ ಮಾಡಪ್ಪ, ಪರವಾಗಿಲ್ಲ. ಯಾಕಂದ್ರೆ ಅದು ಹೋಗಿ ಹಿಂಗೆ ಬರುತ್ತೆ, ಸಂಧ್ಯಾ ವಂದನೆ ಮಾಡ್ದಂಗೆ. ಇರ್ಲಿ, ಇವು ಡಿಬೇಟ್ಗಳಾಗ್ತವೆ, ಇರ್ಲಿ. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂತಂದ್ರೆ, ಕರ್ನಾಟಕ ಬಿಸಾಕಿ ದೆಹಲಿ ಚಲೋ ಯಾಕಾಯ್ತು ಅಂತ ಹೇಳಿ ಪ್ರಶ್ನೆಗಳು. ಇದನ್ನ ವೀಕ್ಷಕರೇ ನೀವು ಬಹಳ ಗಂಭೀರವಾಗಿ ನೋಡಿ. ಹಾಗೆ ಇದನ್ನ ನೋಡಿದ ಮೇಲೆ ನೀವು ಕುಕ್ಕರಳ್ಳಿ ಕೆರೆಗೆ ಹೋಗಿ ಕೂತಾಗ, ಅಯ್ಯೋ ಕೃಷ್ಣಮೂರ್ತಿ ಏನ್ ಹೇಳಿದ್ರಪ್ಪ ಅದರಲ್ಲಿ, ಹೌದಲ್ಲ ಹಿಂಗೆಲ್ಲ ಇದೆ ಅಂತ ಹೇಳಿ ನೀವು ಕೂಡ ಹೇಳ್ತೀರಿ. ಹಾಗೆ ಇಂಟ್ಯಾಕ್ಟ್ ಏನಿದೆಲ್ಲ 63 ಲಕ್ಷ DPR ಸಂಸ್ಥೆ ಯಾವುದೋ ಖಾಸಗಿ ಟ್ರಸ್ಟ್ ಅಂತೆ, ಅದನ್ನ ಸರ್ಕಾರ ಅಲ್ಲ ಅಂತೆ ಅಂತ ಹೇಳ್ತಾರೆ KRS ನಾಗರಾಜ್ ಅವರು. ಇಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಕುವೆಂಪು ಅವರ ನಾಡು ಇದು. ಎಂತ ಮಹಾನ್ ಕವಿಗಳು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಹೇಳಿದಾಗ ಎತ್ತಣ ಕುಕ್ಕರಳ್ಳಿ, ಎತ್ತಣ ದೆಹಲಿ ಸ್ವಾಮಿ ನಾವು ಹೇಳೋದು. ಹೇಳ್ತಾರಲ್ಲ, ಇದಕ್ಕೆ ಏನ್ ಸಂಬಂಧ, ಅವ್ರಿಗೆ ಏನ್ ಸಂಬಂಧ, ಹೆಂಗ್ ಗೊತ್ತಿರೋದೆ? ಕುಕ್ಕರಳ್ಳಿ ಕೆರೆ ಅಂತ ಅವ್ರು ಬಂದು ನೋಡ್ಕೋಬೇಕು. ಇದು ಅಲ್ಲಿ ಗೂಗಲ್ ಇದರಲ್ಲಿ ಹಿಂಗೆ ಐತಿ, ಇದನ್ನ ಮಾಡ್ತೀವಿ ಅಂತ ಹೇಳಿ ಬಡ 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 ಲ್ಯಾಪ್ಟಾಪ್ನಾಗ ಹಾಕಿ ಕೊಟ್ಟು ಬಿಡ್ತಾರೆ, ಮುಗಿದೋಯ್ತು. ಒಂದು ತಿಳಿಯೋದ್ರಿ ಇದೆ ಆಕ್ಚುಲಿ. ಅಂದ್ರೆ ಇಲ್ಲಿ ಕುಕ್ಕರಳ್ಳಿ ಕೆರೆ ಏನು, ಡೆಲ್ಲಿ ಏನು, ಲೋಧಿ ಎಸ್ಟೇಟು ಅಲ್ಲಿ ಹಿಂಗೆ ಗೊತ್ತಿಲ್ಲ. ಹಾಗೆ ಈ ದೂರದವ್ರು ಮಾತ್ರ ಸಾಮಾಜಿಕ ಕಳಕಳಿಯಿಂದ ಹೋರಾಟ ಮಾಡಿದ್ದಾರೆ. ಹಾಗೆ ಅವ್ರು ಇವತ್ತು ಬೆಂಗಳೂರಿನಲ್ಲಿ ಒಂದು ರೀತಿಯಿಂದ ಆ ಲೋಕಾಯುಕ್ತ ಆಫೀಸ್ನಲ್ಲಿ ಗುದ್ದಾಡ್ದಂಗೆ ಮಾಡಿನೇ 1-2 ಲೈವ್ ಕೊಟ್ಟಿದ್ದಾರೆ. ನಿಮಗೂ ಕೂಡ ನಾವು ತೋರಿಸ್ತೇವೆ ಅವರೇ ಮಾಡಿದ ರೆಕಾರ್ಡ್ಗಳನ್ನ. ಇಲ್ಲಿ ಮೈಸೂರು DC KV ರಾಜೇಂದ್ರ ಅವರು, ಹಾಗೆ ಮೂಡಾ ಕಮಿಷನರ್ ದಿನೇಶ್ ಅವರು, ಹಾಗೆ ಈ ರಿಜಿಸ್ಟ್ರಾರ್ ಮೇಡಮ್ ಅವರು ಶೈಲಾಜಾ ಮೇಡಮ್ ಅವರು, ಹಾಗೆ ಲೋಕನಾಥ್ ಅವರು, ಇವರು ನಂತರ ಚೆನ್ನಕೇಶವ ಹೇಳಿದ್ನಲ್ಲ ಅವರು, ಗೀತಾ, ಇಲ್ಲಿ ಕವಿತಾ ಮೇಡಮ್ ಅವರು, ಇದರಲ್ಲಿ ಕೆಲವೊಬ್ರು ಹಂಗೆ ಬಂದ್ಬಿಟ್ಟಿದ್ದಾರೆ, ಹಂಗೆ ಹೋಗಿರ್ಬೋದು. ಆದರೆ ವಿಚಾರಣೆ ಮಾಡುವಾಗ ಅವ್ರು ಹೇಳ್ತಾರೆ, ಸರ್ ನಾನು ಬಂದಿಲ್ಲ ಅಂತೇಳಿ, ಅದು ಸರಿ ಹೋಗ್ತದೆ. ಇಲ್ಲಿ ವಿಶೇಷವಾಗಿ ಈ ಕುಕ್ಕರಳ್ಳಿ ಕೆರೆ ಸಂರಕ್ಷಣಾ ಈ ಯೋಜನೆ ತಯಾರು ಮಾಡಲಿಕ್ಕೆ ಇಷ್ಟು ಹಣ ಅವರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮವ್ರಿಗೆ ಇಲ್ಲಿ ನರೇಗಾ ಕಾಮಗಾರಿ ಅವು ಇವು ಅಂತ ಏನು ನೀವು ಹೇಳ್ತಿರಲ್ಲ, ಅವ್ರು ಮಾಡೋರಿಗೆ ಎಲ್ಲೆಲ್ಲಿ ಸುಮ್ಮನೆ ಡಬಲ್ ಬಿಲ್ ಎಬ್ಬಿಸಿ ಅದನ್ನು ಕೂಡ ಸರ್ಕಾರಿ ಅಧಿಕಾರಿಗಳು ಹೊಡಿತಾ ಇದ್ದಾರೆ. ಹೇಳ್ತಾರಲ್ಲ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಹೇಳಿ ನಮ್ಮ ಬಡವರಿಗೆ ಸುಮ್ಮನೆ ಕೊಟ್ಟಿವಿ ಅಂತ ಹೇಳಿ ಬಿಲ್ ಅಂತ ತೋರಿಸ್ತಾರೆ, ಪೇಪರ್ನಲ್ಲಿ ಇರ್ತದೆ. ಅವರ ಗುಡಿಸಲು ಮಾತ್ರ ಅವು ತೂತು ಬಿದ್ದ ಗುಡಿಸಲು ಸೂರ್ಯನ ಹಂಗೆ ನೋಡ್ಬೋದು, ಯಾಕಂದ್ರೆ ಮೇಲೆ ಸೀಳು ಹೋಗ್ಬಿಟ್ಟಿರ್ತದೆ. ಇದು ದುರಂತ. 5 ವರ್ಷಕ್ಕೊಮ್ಮೆ ಮಾತ್ರ ನಾವು ಹೀರೋಗಳು, ಯಾಕಂದ್ರೆ ಓಟ್ ಹಾಕ್ಲಿಕ್ಕೆ ಅವರೆಲ್ಲ ನಮಗೆ ಓಟ್ ಕೇಳಲಿಕ್ಕೆ ನಮಗೆ ಬರ್ತಾರೆ. ಇಲ್ಲಿ ಒಂದೇ ಮಾತು ಹೇಳ್ತೇನೆ, ಯಾವುದೇ ರಾಜಕೀಯ ಹಸ್ತಕ್ಷೇಪ ಇದರಲ್ಲಿ ಇಲ್ಲ. ರಾಜಕೀಯ ವ್ಯಕ್ತಿಗಳನ್ನ ಈ ವಿಚಾರದಲ್ಲಿ, ಕುಕ್ಕರಳ್ಳಿ ವಿಚಾರದಲ್ಲಿ ನಾನಂತೂ ಇಲ್ಲಿ ಮೂದಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರಿಗೆ ಕೆಲವೊಂದು ವಿಚಾರಗಳು ಇಲ್ಲಿ ಗೊತ್ತಿಲ್ಲ. ಗೊತ್ತಿದ್ದು ಮಾಡುವ ಕೆಲಸಗಳು
ಗೊತ್ತಿಲ್ಲದೆ ಸರ್ಕಾರಿ ಅಧಿಕಾರಿಗಳು ಮಾಡುವ ಕೆಲಸಗಳು ಅಂತ ಇಲ್ಲಿ ಒಂದು ಸಿಸ್ಟಮ್ನಲ್ಲಿ ಇರ್ತದೆ. ಇದು ಎರಡನೆಯದು. ಅದಕ್ಕೆ ಕೊಂಚ ನಾವು ಸರ್ಕಾರ ಕೂಡ ಇಲ್ಲಿ ಗಮನ ಹರಿಸಲಿಕ್ಕೆ ಹೇಳ್ತಾನೆ. ಇಲ್ಲಿ ಚೆನ್ನಕೇಶವರಾಯಿತು, ಇವೆಲ್ಲ ಆದಮೇಲೆ ಇಂಟ್ಯಾಕ್ ಕಂಪ್ನಿಯವ್ರಿಗೆ 2ನೇ ಕಂತು ಕೊಡ್ತೀರಾ ಅಂಥೇಳಿ ಕಮಿಷನರ್ ಕೇಳಿದ್ರೆ ಕೊಡಲ್ಲ. ಕೊಂಚ ಪಾಪ ಹೇಳ್ತಾರಲ್ಲ, ಆ ಗಡ್ಡದ ಮಧ್ಯೆನೇ ಕೊಂಚ ನಗ್ತಾ ಇದ್ರು, ಅಂದ್ರೆ ಕೆಲವೊಂದು ಒಪ್ತಾ ಇದ್ರು. ಇಲ್ಲಿ ಒಂದು ಮಾತನ್ನ ನಾನು ಹೇಳಲೇಬೇಕು. ಈಗ ಯದುವೀರ್ ಸರ್, ನೀವು ಕೊಡಗು ಮೈಸೂರಿನ ಎಂಪಿಗಳು ಕೂಡ, ಹಾಗೆ ನಿಮ್ಮ ರಾಜಮನೆತನದ ಒಂದು ರೀತಿಯಿಂದ ಮುತುವರ್ಜಿಯ ಕೆರೆ ಸ್ವಾಮಿ. ಎಲ್ಲಿಂದ ಏನು ಬರಬೇಕು, ಯಾವ ನೀರು ಇಲ್ಲಿ ಬರಬೇಕು, ಇದು ಬಂದ್ರೆ ಏನು ಅಭಿವೃದ್ಧಿ ಆಗ್ತದೆ, ಕೊಂಚ ನೀವು ಕೆರೆ ಮೇಲೆ ಒಂದು ಸ್ವಲ್ಪ ಸವಾರಿ ಮಾಡಿ. ಯಾಕಂದ್ರೆ 1860ರಲ್ಲಿ ಇದು ಮೈಸೂರು ಮಹಾರಾಜರು ರಚನೆ ಮಾಡಿದ್ದು. ಯಾವಾಗಿಂದು ನೋಡಿ ಅವರ ವಿಷನ್ ಹೆಂಗಿತ್ತು, ಅವಾಗ ಅವರಿಗೆ ಗೊತ್ತಿದ್ದಿಲ್ಲ. ಪ್ರಾಯಶಃ ಅವರ ಆತ್ಮ ಕೂಡ ಈಗ ಬೇಸರ ಪಡ್ತದೆ. ಯಾವ್ದೋ ಇಂಟ್ಯಾಕ್ ಅವು ತಂದು ನಮ್ಮ DC ಸಾಹೇಬ್ರು ಏನ್ ಮಾಡ್ತಾ ಇದ್ದಾರೆ. ಪೂರ್ಣಯ್ಯನ ಅಂತವರು ಇಲ್ಲಿ ಇದ್ರು ಸ್ವಾಮಿ, ಎಂತ ಇದರಲ್ಲಿ ದುರಂತ ನೋಡಿ. ಇಲ್ಲಿ ಎಲ್ಲರೂ ನುಂಗಣ್ಣರಾಗ್ಬಿಟ್ರೆ ಹೆಂಗೆ? ಈಗ ಅಟ್ಲೀಸ್ಟ್ ಹೋಗಿ ಏನಾದ್ರೂ ಉಳಿತದ ನಂಗೆ ಕುತ್ಕೊಂಡ್ಬಿಟ್ರೆ ಒಂದು ರೀತಿಯಿಂದ ಚಲೋ. ಹಾಗೆ ಈ ಮೈಸೂರಿನ ವಿಶ್ವವಿದ್ಯಾಲಯ ಅವರ ಸುಪರ್ದಿಯಲ್ಲಿ ಕುಕ್ಕರಳ್ಳಿ ಕೆರೆ ಇದೆ ಸ್ವಾಮಿ. ಮೈಸೂರಿನ ಮಹಾರಾಜರ ಹೃದಯವನ್ನೇ ಅಲ್ಲಿ ಇಟ್ಟಿನಂತ ತಿಳ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಮೈಸೂರು ಯೂನಿವರ್ಸಿಟಿ ಅಂತ ಇದ್ರೆ, ಆ ಅಭಿಮಾನ ಇದ್ರೆ, ಕುಕ್ಕರಳ್ಳಿ ಕೆರೆಯನ್ನ ಕೊಂಚ ಈ ರೀತಿ ಹಣವನ್ನ ಅದರಲ್ಲಿ ಪೋಲಾಗ್ಲಿಕ್ಕೆ ಬಿಡಬೇಡಿ. ಇಲ್ಲಿ ಇದನ್ನೆಲ್ಲ ಹೇಳ್ತಾ ನಾನು ಕೊನೆಗೆ ಯದುವೀರ್ ಸರ್ಗೆ ಈ ಎಪಿಸೋಡನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬರ್ತೀವಿ ಸರ್, ನಿಮ್ಮನ್ನು ಕೇಳ್ತೇವೆ ನಾವು. ಸರ್, ನಿಮ್ಮ ಮನೆತನದ ಒಂದು 1860ರ ಒಂದು ಈ ಏರಿಯಾ ಅಂತಾನೆ ಹೇಳ್ಬೋದು. ಹಾಗೆ ಮುತುವರ್ಜಿಯ ಕೂಸು ಇದು ಅಂತ ಹೇಳ್ಬೋದು. ನಿಮ್ಮ ಕೂಸು 2024ರಲ್ಲಿ ಏನಾಗಿದೆ ಅಂತಾದ್ರೂ ನೀವು ನೋಡ್ಬೇಡ್ವಾ? ನೀವು ಬೆಳೆದ ಎತ್ತರ ಆದ್ರೂ ಕೂಡ ಇದು ಯಾವ ರೀತಿಯಿಂದ ಬೆಳೀತದೆ, ಇದು ಯಾರನ್ನ ಬೆಳೆಸ್ತಾ ಇದೆ ನೀವು ಕೂಡ ನೋಡಿ. ಯಾಕಂದ್ರೆ ನೀವು ಈಗ ಡೆಲ್ಲಿನಲ್ಲಿ ಇದ್ದೀರಿ, ಡೆಲ್ಲಿನಲ್ಲೇ ಇಂಟ್ಯಾಕ್ ಇದೆ. ಕೇಳಿ ಕೊಂಚ ಕರೆಸ್ರಿ DC ಅವ್ರನ್ನ. ಇಲ್ಲಿ ಎಲ್ಲರೂ ಯಾಕೆ ಈಗ 11 ಮಂದಿ ಇದ್ರು ಕೂಡ ಅಷ್ಟೊಂದು ಟೆನ್ಷನ್ ಯಾಕೆ ಮಾಡ್ಕೊಳಂಗಿಲ್ಲ ಅಂತ ನಿಮಗೆ ಹೇಳ್ತಾನೆ. ನೋಡ್ತಾ ಇರೋರು ಫಸ್ಟು ಯಾರಿದ್ದಾರೆ, ಇವೆಲ್ಲ ದಾಖಲೆಗಳನ್ನ ಅದ್ಭುತವಾಗಿ ನಾಗರಾಜ್ ಯಾರಿದ್ದಾರೆ ಫಸ್ಟ್ ಯಾರಿದ್ದಾರೆ ನೋಡಿ ಸರ್ ಅಂತಾರೆ. ಫಸ್ಟ್ ಇದ್ರೆ ಅವರು ಇವರಪ್ಪ ರಾಜೇಂದ್ರ ಅಂತ ಹೇಳಿ KR DC ಅವರು ಅವ್ರು ಇದ್ದಾರೆ ಬಿಟ್ಟು ನಮ್ಮನ್ನೆಲ್ಲ ಅವರೇ ಉಳಿಸ್ತಾರೆ. DC ಸಾಹೇಬ್ರ ಇದ್ದಾರ, ಅವ್ರು ದೊಡ್ಡ ಛತ್ರಿ ಕೆಳಗೆ ನಾವು ನಿಂತೀವಿ, ನಾವೇನಿಲ್ಲ ಅನ್ನೋ ರೀತಿನಲ್ಲಿ ಎಲ್ಲರೂ ಅವ್ರ ಕಡೆ ಬಟ್ ಮಾಡಿ ತೋರಿಸ್ಬಿಡ್ತಾರೆ. ಯಾಕೆ ಅಂದ್ರೆ ಈ ಇಂಟ್ಯಾಕ್ ಕಂಪ್ನಿ ಇದೆಯಲ್ಲ, ಅವರದೇ ಒಂದು ರೆಕಮೆಂಡೆಡ್ ಒಂದು ರೀತಿಯಿಂದ ಸಂಸ್ಥೆ, ಟ್ರಸ್ಟ್ ಅಂತ ಹೇಳ್ತಾರೆ. DC ಸಾಹೇಬ್ರಿಗೆ ಹಿಂಗ್ಯಾಕೆ ಬಂತು ಮಾತು, ಇವ್ರು ಅಂದಿದ್ಯಾಕೆ ಹೆಂಗೆ, ಅವ್ರು ಮಾಡಿದ್ದು ಹಾಗೆ ಕೆಲವೊಂದು ಡಾಕ್ಯುಮೆಂಟ್ಸ್ ನೋಡಿದ್ರೆ ಇವ್ರು ಕೂಡ ಮೂಡಾದವ್ರು ಏನು ದಡ್ಡರಲ್ಲ. ಅವರ ಅಂದಂಗೆ ಇವರು ಹೇಳಿದಂಗೆ ಯಾವ ತಮ್ಮ ಮೈ ಮೇಲೆ ಹಾಕಂತ ಇಲ್ಲ. ನೀವು ಲೋಕಾಯುಕ್ತನ ಮಾಡ್ರಿ, ಅವರು ಕೆಲವೊಂದು ದಾಖಲೆಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಸರ್ ಹೇಳಿದ್ರು, ಸರ್ ಮಾಡಿದ್ರು, ಕೇಳ್ರಿ ಅವ್ರನ್ನ ಬೇಕಿದ್ರೆ, ಅದು ದಾಖಲೆಯಲ್ಲೇ ಇದ್ದಾವೆ. ಕೆಲವೊಂದೆಲ್ಲ ಬಂದ್ಬಿಟ್ಟಿದೆ ಅವ್ರ ಕೆಳಗೆ. ಅಂತ ಏನಲ್ಲ, ಸಿಕ್ಕಡ್ರಿ ನೀವು ಸಿಕ್ಕಡ್ರಿ. ಯಾಕಂದ್ರೆ ನಮ್ಮ ಕಡೆಯಿಂದ ತಪ್ಪು ನಮ್ಮ ಕಡೆಯಿಂದ ನೀವು ಮಾಡಿಸ್ತಿದ್ರಿ ಅಂತಂದ್ರೆ ನೀವೇ ಅನುಭವಿಸ್ರಿ ಅನ್ನೋ ರೀತಿಯಲ್ಲಿ. ವಿಶೇಷವಾಗಿ ಇಲ್ಲಿ ಧರ್ಮೇಂದ್ರಪ್ಪ ಅವರು ಹಾಗೆ ಸಂಪತ್ ಕುಮಾರ್ ಅವರ ಕೆಲವೊಂದು ಡೈಲಾಗ್ಗಳು ಹಂಗೆ ಇದ್ವು. ಇರಲಿ, ಸಂತೋಷ. ಯಾಕಂದ್ರೆ ನಿಮ್ಮನ್ನ ಸಿಗಿಸ್ಲಿಕ್ಕೆ ಹೋದಾಗ ನೀವು ಅವ್ರನ್ನ ಸಿಗಿಸಿ ಜಾರ್ಕೊಳ್ಳೋದು ಕೂಡ ಒಂದು ರೀತಿಯಿಂದ ಜಾಣ್ಮೆ ಅಂತ ಹೇಳ್ತಾ, ಈಗ ನಾವು KRS ನಾಗರಾಜ್ ಅವರು ಹಾಗೆ ಸಾಮಾಜಿಕ ಕಳಕಳಿಯ ಹೋರಾಟಗಾರರು ಏನು ಹೇಳ್ತಾರೆ ನಮ್ಮ ಜೊತೆಗೆ ಮಾತಾಡಿದಾಗ ಅಂತ ಹೇಳಿ ಯಥಾವತ್ತಾಗಿ ತೋರಿಸ್ತೀವಿ. ಹಾಗೆ ಭಾಗ 2ರಲ್ಲಿ ಕಮಿಷನರ್ ಸರ್, DC ಸರ್, ಹಾಗೆ ನನಗೆ ಅತ್ಯಂತ ಪ್ರಿಯವಾದ ಮೈಸೂರು ಯೂನಿವರ್ಸಿಟಿಯ VC ಆದ ಲೋಕನಾಥ್ ಸರ್, ಹಾಗೆ ಅತ್ಯಂತ ಪ್ರೀತಿ ಪಾತ್ರರಾದ ಸೋದರಿ ಶೈಲಜಾ ಅವರು, ರಿಜಿಸ್ಟ್ರಾರ್ ಅವರು ನಿಮ್ಮನ್ನ ಕಾಣಲಿಕ್ಕೆ ಅಥವಾ ನಿಮ್ಮ ವಿಡಿಯೋ ಕಾಲ್ ಮಾಡೋದನ್ನು ನೋಡಬೇಕು. ನಿಮ್ಮ ಪಾದಗಳಿಗೆ ಎಲ್ಲ ಮಾತುಗಳನ್ನು ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರ. ಕಂಪ್ಲೇಂಟ್ ಕೊಟ್ಟಿದ್ವಿ. ಯಾವ್ದು ಫೋಟೋ ತೆಗಿತಲ್ಲ ನಾವು, ಲೈವ್ ಹೋಗ್ತಾ ಇರೋದು ನಾವು. ಹೇಳಿ
ಕಂಪ್ಲೇಂಟ್ ಕೊಟ್ಟಿದ್ವಿ, ರಿಜಿಸ್ಟರ್ ಆಗಿದೆ, ಹೋಗ್ತಾ ಇದೀವಿ, ಮಾಹಿತಿ ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ. ಮೀಡಿಯಾ ಏನಲ್ಲ, ಇದು ನಮ್ಮ ಪೇಜ್ ಇದು. ಹೇಳಿ. ಸರ್, ನಾವು KRS ಪಕ್ಷದಿಂದ ಬಂದಿದ್ದು, ಒಂದು ದೂರು ಕೊಟ್ಟಿದ್ವಿ, ಆ ದೂರು ಕೊಟ್ಟಾಯ್ತು, ಅದ್ರ ಮಾಹಿತಿ ಸಾರ್ವಜನಿಕರು ತಿಳಿಸ್ಬೇಕು. ಇಲ್ಲಿಂದ ಲೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೊರಗಡೆ. ನಾನು ತಪ್ಪೇನಿದೆ ಸರ್? ಲೈವ್ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ ನಾನು. ಸರ್, ನಮ್ಮ ಪಾರ್ಟಿಯವರೇ, ನಮ್ಮ ರವಿಕೃಷ್ಣ ರೆಡ್ಡಿ ಅವ್ರು ಬಂದಾಗಲೇ 100 ಸರಿ ಲೈವ್ ಆಗಿದೆ. ನಾವು ಬರ್ತಾನೆ ಇರ್ತೀವಿ. ನಾವು ಜನರಿಗೆ ಮಾಹಿತಿ ಕೊಡ್ತಾ ಇದೀವಿ. ನಿಮ್ಮ ಮೇಲೆ ಏನು ಬೇರೆ ಕಂಪ್ಲೇಂಟ್ ಏನಲ್ಲ. ಕಂಪ್ಲೇಂಟ್ ಪ್ರಶ್ನೆ ಇಲ್ಲ. ಅದಕ್ಕೂ ಇದಕ್ಕೆ ಏನು ಸರ್ ಸಂಬಂಧ? ಇಲ್ಲಿ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ದೀರಾ, ನಾವು ದೂರು ಕೊಟ್ಟಾಗಿದೆ, ಸಾರ್ವಜನಿಕರು ಮಾಹಿತಿ ಕೊಡ್ತಾ ಇದ್ದೀವಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಶಿವಾರಿ ನಾಗರಾಜ್, ಮೈಸೂರು ಜಿಲ್ಲಾ ಕಾರ್ಯದರ್ಶಿ, ಕರ್ನಾಟಕ ರಾಷ್ಟ್ರ ಸಮಿತಿ. ಸ್ನೇಹಿತರೆ ನಮಸ್ಕಾರ. ಬಹುಶಃ ಅಲ್ಲಿ ಲೈವ್ ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ನೆಟ್ವರ್ಕ್ ಇಂಟರ್ನೆಟ್ ಸರಿಯಾಗಿ ಕನೆಕ್ಟ್ ಆಗ್ತಾಯಿಲ್ಲ. ಈಗ ನಾನು ಬಹುಶಃ ಮೊನ್ನೆನೇ ತಿಳಿಸಿರೋ ಹಾಗೆ ಮೈಸೂರಿನ ಜಿಲ್ಲಾಡಳಿತ ಏನಿದೆ, ಸುಮಾರು ಒಂದು 11 ಜನರ ಮೇಲೆ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸ್ತಿದ್ದೀನಿ. ಏನಕ್ಕೆ ಅಂದರೆ, ನಮ್ಮ ಮೈಸೂರಿನ ಪುರಾತನ ಕುಕ್ರಳ್ಳಿ ಕೆರೆ ಏನಿದೆ, ಇದನ್ನು ಅಭಿವೃದ್ಧಿ ಮಾಡುವಂತ ಬರೀ DPR ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋಕ್ಕೆ ಸುಮಾರು ಒಂದು 68 ಲಕ್ಷಗಳ ದುಂದು ವೆಚ್ಚ ಮಾಡ್ತಿರುವಂತ, ಭ್ರಷ್ಟಾಚಾರ ಮಾಡ್ತಿರುವಂತ ನಮ್ಮ ಜಿಲ್ಲಾಡಳಿತ ಸೂಕ್ತವಾಗಿ, ಜಿಲ್ಲಾಡಳಿತದ ಮೇಲೆ ಸೂಕ್ತವಾಗಿ ಕಾನೂನು ಕ್ರಮ ಏನಿದೆ ಅದನ್ನು ಕೈಗೊಳ್ಳಬೇಕು ಅಂದ್ಬಿಟ್ಟು ಇವತ್ತು ಮಾನ್ಯ ಲೋಕಾಯುಕ್ತರಲ್ಲಿ, ಬಹುಶಃ ಲೋಕಾಯುಕ್ತರು ನಮ್ಮ ಪಣೀಂದ್ರ ಅವರಿದ್ರು, ಅವ್ರನ್ನ ಭೇಟಿಯಾಗಿ ನಮ್ಮ ADR ಯಾರಾದರೂ ಮಾಹಿತಿ ತಗೊಂಡು, ಈಗ ಮೌಖಿಕವಾಗಿ ಅವ್ರಿಗೆ ಇನ್ನೂ ಫೈಲ್ ಮೂವ್ ಆಗಿಲ್ಲ, ಬಟ್ ಆದ್ರೂ ಏನಿದೆ ಇದು ವ್ಯವಹಾರ, ಈ 68 ಲಕ್ಷ ಮುಂದಿನ ದಿನಗಳಲ್ಲಿ ಒಂದು 6 ಕೋಟಿ ಹೋಗುವಂತ ಸಾಧ್ಯತೆ ಇದೆ. ಇವರು ಅದನ್ನ ಬಹುಶಃ ಇವರು 6 ಲಕ್ಷದ ಪ್ರಾಜೆಕ್ಟ್ ಒಂದು 60 ಲಕ್ಷದ ಪ್ರಾಜೆಕ್ಟ್ನ ಒಂದು 68 ಲಕ್ಷ ಮಾಡುವಂತ ಪ್ರಾಜೆಕ್ಟ್ ನಲ್ಲಿ ಬಹುಶಃ ಕೈ ಹಾಕ್ತಾ ಇದ್ದಾರೆ. ಸುಮಾರು ಒಂದು 11 ಜನರ ಜೊತೆಗೆ 11 ಜನ ಏನಿದ್ದಾರೆ ನಮ್ಮ ಮೈಸೂರು ಜಿಲ್ಲಾಡಳಿತದ ತಂಡ ಏನಿದೆ, ಅವ್ರ ಮೇಲೆ ಇವತ್ತು ದೂರು ದಾಖಲಾಗಿದೆ. ಬಹುಮುಖ್ಯವಾಗಿ ಎಲ್ಲಾ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿದರೆ. KTPP ಅನ್ನೋ ಕಾಯ್ದೆ ಏನಿತ್ತು 1999, ಅಲ್ಲಿ ಮಾತಾಡ್ಸ್ಕೊಂಡೆ ಮುಂದಾಯ್ತಲ್ಲ ಹೇಳ್ಬಿಟ್ಟು ಅಲ್ಲಿಂದ ಲೈವ್ ಮಾಡ್ಕೊಂಡ್ ಬಂದಿರೋದು ಆಯ್ತೆ. ಏನು KTTP ಕಾಯ್ದೆ ಅದನ್ನು ಉಲ್ಲಂಘನೆ ಮಾಡಿದರೆ, ಯಾವುದೇ ರೀತಿ ಬಹಿರಂಗವಾದಂತಹ ಟೆಂಡರ್ ಅನ್ನ ಕರೆದಿಲ್ಲ. ಆ ಟೆಂಡರ್ ಕರೆದಿರೋ ಜೊತೆಗೆ ಏನು ಯಾವುದೋ ಒಂದು ದೆಹಲಿ ಮೂಲದ ಬರೀ ಒಂದು DPR ಪ್ರಾಜೆಕ್ಟ್ ಒಂದು ಪೇಪರ್ ರೆಡಿ ಮಾಡಕ್ಕೆ ದೆಹಲಿ ಮೂಲದ ಯಾವುದೋ ಇಂಟ್ಯಾಕ್ ಅನ್ನೋ ಸಂಸ್ಥೆ, ಅದು NGO ಅದು, ಬಟ್ ಸರ್ಕಾರಿ ದಾಖಲಾತಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟರ ಮಾಹಿತಿ ಪ್ರಕಾರ ಅದು ಒಂದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಫೇಕ್ ಫ್ರಾಡ್ NGO ಅದು ಬಹುಶಃ ಟ್ಯಾಕ್ಸೇಷನ್ಗೆ ಡಿಕ್ಲರೇಷನ್ ಅವರೇ ಕೊಟ್ಕೊಂಡಿದ್ದಾರೆ. ನಾನು NGO ಟ್ರಸ್ಟ್ ಅಂದ್ಬಿಟ್ಟು ಹೆಸರಲ್ಲೇ ಇದೆ, ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಅಂದ್ಬಿಟ್ಟು. ಬಟ್ ಅದನ್ನ ನಮ್ಮ ಮಾನ್ಯ ಜಿಲ್ಲಾಡಳಿತ ಅಥವಾ ಜಿಲ್ಲಾಧಿಕಾರಿಗಳು ಅದು NGO, ಅದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಅಂತ ಡಿಕ್ಲೇರ್ ಮಾಡಿಕೊಂಡು ಎಲ್ಲ ಬಹುಶಃ ಇದು ಬಹುಮುಖ್ಯವಾಗಿ ಜಿಲ್ಲಾಧಿಕಾರಿಗಳ ತಲೆದಂಡ ಆಗೋದಂತ ಖಚಿತ. ಮಾನ್ಯ ಲೋಕಾಯುಕ್ತರು ಇದನ್ನ ವಿಶೇಷ ಕೇಸ್ ಅಂತ ಪರಿಗಣಿಸಿ ಸೂಕ್ತ ತನಿಖೆ ಮಾಡಿ ಈ 68 ಲಕ್ಷಕ್ಕೆ ಏನು ಪ್ರಾಜೆಕ್ಟ್ ಏನಿದೆ ಮುಂದಿನ ದಿನಗಳಲ್ಲಿ ಬಹುಶಃ 60 ಕೋಟಿಗೆ ಹೋಗಿ ತಲುಪುತ್ತೆ. ಅಷ್ಟು ಬೇಗ ಅದರೊಳಗಡೆ ಇದನ್ನ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಏನಿದೆ ಕೈಗೊಳ್ಳಬೇಕು ಅಂದ್ಬಿಟ್ಟು ಈ ಮೂಲಕ ನಾನು ಪಕ್ಷದ ವತಿಯಿಂದ, ಸಾರ್ವಜನಿಕರ ಹಿತಾಸಕ್ತಿಯಿಂದ, ಪರಿಸರ ಸಂರಕ್ಷಣೆ ಅಥವಾ ನಮ್ಮ ಪುನರ್ಚೇತನೆ ಏನಾಗಬೇಕಾಗಿದೆ, ನಮ್ಮ ಕುಕ್ರಳ್ಳಿ ಕೆರೆ ಯಾವ ರೀತಿ ಆಗಬೇಕಾಯಿತು ಅದಾಗದೆ ಇವರ ಈ ಬೂಟಾಟಿಕೆಯ ಬರೀ DPRಗಳು ಮಾಡಿಕೊಂಡು ಯಾವುದು ಪ್ರಯೋಜನ ಇಲ್ಲದಂತ ಪ್ರಾಜೆಕ್ಟ್ಗಳನ್ನ ತಗೊಂಡು ಸಾರ್ವಜನಿಕರ ಹಣ ಏನು ಪೋಲ್ ಮಾಡ್ತಾ ಇದ್ರೆ ಇದನ್ನೆಲ್ಲ ನಿಲ್ಲಬೇಕು ಅಂತ ಹೇಳ್ತಾ ಮನವಿ ಮಾಡ್ತಾ ಲೋಕಾಯುಕ್ತರಲ್ಲಿ ಒಂದೆರಡು ಮಾತು ಮುಗಿಸ್ತಾ ಇದೀನಿ. ಬಹುಶಃ ಸೋಮವಾರ ಅಥವಾ ಮಂಗಳವಾರ ಕೇಸ್ ಫೈಲ್ ಪುಟಪ್ ಆಗಿ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ. ಪ್ರಾಮಾಣಿಕವಾದಂಥ ನಿಷ್ಪಕ್ಷವಾದಂಥ ತನಿಖೆ ಆಗಬೇಕು ಈ ಹಗರಣದ ಮೇಲೆ. ಮಾನ್ಯ ಜಿಲ್ಲಾಧಿಕಾರಿಗಳೇ ಇರಲಿ, ಮಾನ್ಯ ಮೂಡ ಆಯುಕ್ತರೇ ಇರಲಿ, ಯಾರೇ ಇರಲಿ, ಕುಲಸಚಿವರು ಯಾರಿದ್ದಾರೆ, ಇವರು ವಿಶ್ವವಿದ್ಯಾಲಯದ ಯೂನಿವರ್ಸಿಟಿ ಎಲ್ಲರ ತಲೆದಂಡನೂ ಆಗಬೇಕು ಅಂತ ಕೇಳ್ತಾ ಇದೀನಿ. ನಮಸ್ಕಾರ. ಜೈ ಕರ್ನಾಟಕ. ಹಲೋ, ನಾಗರಾಜ್ ಅವರು ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿಯಿಂದ. ನಮಸ್ಕಾರ ಸರ್. ನಮಗೊಂದು ಕೆಲವೊಂದು ಡೀಟೇಲ್ಸ್ ಮಾಹಿತಿ ಬಂತು. ಕುಕ್ಕರಳ್ಳಿ ಕೆರೆ ಇಲ್ಲಿ ಕೂಡ್ಲಿಕ್ಕೆ ಅಂತ ಹೇಳಿ ಸುಮಾರು ಒಂದು ಪ್ರಾಜೆಕ್ಟಿಗೆ ಎಷ್ಟು 63 ಲಕ್ಷ ಹೆಚ್ಚು ಕಮ್ಮಿ 64 ಹೌದು.
ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ, 63,80,000. ಅದೇ ಗೋಲ್ಮಾಲ್ ಇದೆ ಅಂತ ಹೇಳಿ ನೀವು ಲೋಕಾಯುಕ್ತರಿಗೆ 11 ಮಂದಿ ಮೇಲೆ ದೂರಿದಿರಿ ಅಂತ ಗೊತ್ತಾಯ್ತು. ಆಮೇಲೆ ದಾಖಲೆ ಬಂತು. ಓಕೆ ಸರ್ ಏನ್ ಸರ್ ಅದು? ಸರ್ ಇದು ಬಂದು ಬಹುಶಃ ಇದು ಮೈಸೂರು ಏನೋ ಜಿಲ್ಲಾಡಳಿತದಿಂದ ನಡೀತಿರೋಂತ ಹಗರಣ. ಮುಂಚೆ ಬರೀ ನಮ್ಮ ರಾಜಕಾರಣಿಗಳು ಮಾಡೋರು, ಯಾರೋ ಕಾರ್ಪೊರೇಟರ್, MLA ನೋ MP ನೋ ಅವ್ರ ಕೈಗೆ ಹೋಗಿ ಯಾವ್ದೋ ಒಂದು ಪ್ರಾಜೆಕ್ಟ್ ಮಾಡಂತದಿತ್ತು. ಇದು ನಾವು ತದ್ವಿರುದ್ಧ ನೋಡ್ತಾ ಇದೀವಿ. ಈಗ ರಾಜಕಾರಣಿಗಳ ಪಾತ್ರ ಇದ್ರಲ್ಲಿ ಈಗ ಅಧಿಕಾರಿ ವರ್ಗ ಯಾರಿದ್ದಾರೆ, ಅಧಿಕಾರಿ ವರ್ಗಗಳೇ ಅವ್ರಿಗೆ ಬೇಕಾದಂತ ಯಾವ್ದೋ ಒಂದು ಸಂಸ್ಥೆನ ಕ್ರಿಯೇಟ್ ಮಾಡ್ಕೊಂಡು ಅದೇ ಹೆಸರಲ್ಲಿ ಏನೋ ಒಂದು DPR ತಯಾರಿ ಮಾಡ್ತೀವಿ ಅನ್ಬಿಟ್ಟು ಈಗೇನು ನಮ್ಮ ಸುಪ್ರಸಿದ್ಧ ಮೈಸೂರು ಹೃದಯ ಭಾಗದಲ್ಲಿ ಏನು ಕುಕ್ಕರಳ್ಳಿ ಕೆರೆ ಏನಿದೆ, ಇದು ಬಂದು ಮಹಾರಾಜರು ಬಂದು 1860ರಲ್ಲಿ ನಿರ್ಮಿತವಾದ ಕೆರೆ. ಇದು ಮಾನವ ನಿರ್ಮಿತ, ಇದು ಮ್ಯಾನ್ ಮೇಡ್, ಆರ್ಟಿಫಿಷಿಯಲ್ ಅಲ್ಲ. ಇದನ್ನ ಆ ಕಾಲದಲ್ಲಿ ಮಾಡಿದ್ದು ಮಹಾರಾಜರು ಮೈಸೂರಿನ ನಾಗರಿಕರಿಗೆ ನೀರಿನ ಸಮಸ್ಯೆ ಬಗ್ಗೆನು ಬರದೇ ಇರ್ಲಿ, ಅಡಿಷನಲ್ ಸಫಿಷಿಯಂಟ್ ನೀರ್ಲಿ ಮಾಡ್ಕೊಟ್ಟಿದ್ದು. ಈಗ ಈ ಕೆರೆ ಯಾವ ವ್ಯವಸ್ಥೆಗೆ ಹೋಗಿದೆ ಅಂತಂದ್ರೆ ಇದಕ್ಕೆ ನೀರು ಒಳಹರಿವು ಏನೂ ಇಲ್ಲ, ಇದು ಬರೀ ನಿಂತ ನೀರಾಗಿದೆ. ಇದು ಹೇಳಿ, ಕಂಟಿನ್ಯೂ ಮಾಡಿ. ಇರ್ಲಿ. ಈಗ ಏನಾಗಿದೆ, ಈ ಏನು ಮಾನವ ನಿರ್ಮಿತ ಕೆರೆ ಏನಿತ್ತು ಇದು ಏನೋ ಶುದ್ಧೀಕರಣ ಆಗದೆ ಇವತ್ತು ನೀರಿನ ಒಳಹರಿವು ಏನು ಇಲ್ಲದೆ ನಿಂತ ನೀರಾಗಿ ಕೆರೆ ಸಂಪೂರ್ಣವಾಗಿ ಹಾಳಾಗಿದೆ. ಇದಕ್ಕೆ ಕೆರೆ ಪುನಶ್ಚೇತನ ಮಾಡುವಂತ ಕಾರ್ಯಕ್ರಮಗಳು ಮಾಡಿ ಅಂತಂದ್ರೆ ಇವರು ಕೆರೆ ಪುನಶ್ಚೇತವ ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತ ನಾವೇನ್ ದೊಡ್ಡ ಪದ ಹೇಳಿದ್ರು, ಇದು ದೊಡ್ಡ ಪದ ಕೇಳಕ್ ಚೆನ್ನಾಗಿದೆ. ಬಟ್ ಇವ್ರು ಕೊನೆಯದಾಗಿ ಮಾಡ್ತಿರೋದು ಬಂದು ಒಂದು ಪ್ರಾಜೆಕ್ಟ್ ಅಭಿವೃದ್ಧಿ ಮಾಡೋದು ಹೇಗೆ ಅನ್ನೋ ಒಂದು ಪ್ರಾಜೆಕ್ಟ್. ನಮ್ಮ ಸಾರ್ವಜನಿಕರು ಮತ್ತೆ ನಮ್ಮ ಗಮನಕ್ಕೆ ಯಾರು ನೋಡಿದಾಗ ಏನ್ ಅನ್ಕೋತೀವಿ, ಎಲ್ಲೋ ಏನೋ ಅಭಿವೃದ್ಧಿ ಮಾಡ್ತಾ ಇದಾರೆ ಅಂತ ಅನ್ಕೋತೀವಿ. ಅಭಿವೃದ್ಧಿನ ಹೆಸರಿದೆ, ಬಟ್ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮ ಅಲ್ಲ ಇದು. ಅಭಿವೃದ್ಧಿ ಮಾಡುವುದು ಹೇಗೆ ಅನ್ನೋ ಬರೀ ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ನ ತಯಾರು ಮಾಡಕ್ಕೆ ಇವರು 63,80,000 ಖರ್ಚು ಮಾಡ್ತಾರೆ ಅಂತಂದ್ರೆ, ಮತ್ತೆ ಈ ಯಾರು ಈ ಅಂಗಸಂಸ್ಥೆ ಅಂತ ಕೊಟ್ಟಿರಲ್ಲ ಇಂಟ್ಯಾಕ್ಟ್ ಅನ್ಬಿಟ್ಟು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸ್ತಾರೆ. ಯಾಕಂದ್ರೆ ಇದು ನಮ್ಮ ಮೂಡ ಅಧ್ಯಕ್ಷರು ಇಲ್ಲಿ ಇರಲ್ಲ, ಆಗ ಅಪಾಯಿಂಟ್ ಆಗಿರಲ್ಲ ಅಧ್ಯಕ್ಷರು. ಹೇಗೆ ನಾವು ಸರ್ಕಾರಿ ಆಡಳಿತ ವರ್ಗ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾ ಕೇಳ್ಕೊಳ್ಳಿ. ಮೂಡ ಅಧ್ಯಕ್ಷರು ಇರಲ್ಲ, ಜನಪ್ರತಿನಿಧಿ ಕಾಯ್ದೆ ಏನ್ ಬರ್ಬೇಕಾಗಿತ್ತು, ಜನಪ್ರತಿನಿಧಿಗಳು ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇದರಲ್ಲಿ ಅಧಿಕಾರಿ ವರ್ಗಗಳು ಏನಿದೆ, ಸರ್ಕಾರಿ ಅಧಿಕಾರಿ ವರ್ಗಗಳು ಒಂದು ಸಭೆ ಮಾಡ್ತಾರೆ. ಸಭೆ ಮಾಡ್ಕೊಂಡು ಮೂಡ ಅಧ್ಯಕ್ಷ ಇಲ್ಲದೇ ಇರೋ ಕಾರಣ ಜಿಲ್ಲಾಧಿಕಾರಿಗಳೇ ಮೂಡ ಪ್ರಭಾರಿ ಅಧ್ಯಕ್ಷರಾಗಿರ್ತಾರೆ ಈಗ ಸರ್ಕಾರದ ವತಿಯಿಂದ. ಈ ಸಭೆಯಲ್ಲಿ ಜಿಲ್ಲಾಡಳಿತ ಏನಿದೆ, ನಮ್ಮ ಜಿಲ್ಲಾಧಿಕಾರಿಗಳು ಅವರೇ ಸಭೆ ಅಧ್ಯಕ್ಷರಾಗಿರೋದ್ರಿಂದ ಇಂಟೆಕ್ ಅನ್ನೋ ಸಂಸ್ಥೆಗೆ ಗುತ್ತಿಗೆ ಕೊಡ್ತಾ ಇದೀವಿ, ಏನೋ ಪತ್ರ ಬಂದಿದೆಯಂತೆ ಅವ್ರಿಗೆ, ಅಭಿವೃದ್ಧಿ ಮಾಡೋದು ಹೇಗೆ ಅಂತ DPR ಮಾಡ್ತೀವಿ ಅನ್ಬಿಟ್ಟು ಆ ಪತ್ರನ ರೆಫರೆನ್ಸ್ ಆಗಿ ಇಟ್ಕೊಂಡು ಇವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾವು ತಿಳಿಸ್ತಾ ಇರೋದು ಮಾನ್ಯ ಜಿಲ್ಲಾಧಿಕಾರಿಗಳ ಸರ್ಕಾರಿ ಕಡತ ಏನಿದೆ, ಅವರು ಸಭೆದು ಒಂದು ಅಂಗೀಕಾರ ಪತ್ರ ಏನ್ ಬರ್ತಿದಾರಲ್ಲ ಡಾಕ್ಯುಮೆಂಟೆಡ್ ಆನ್ ರೆಕಾರ್ಡ್ ಅಲ್ಲಿ ಜಿಲ್ಲಾಧಿಕಾರಿಗಳೇ ಬರ್ದಿರೋದು, ಅವ್ರ ಸಿಗ್ನೇಚರ್ ಅಂತ ಹೇಳದವರು ಇಂಟೆಕ್ ಅನ್ನೋದು ಒಂದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಫ್ರಾಡ್ ಕೇಳ್ಕೊಳ್ಳಿ, ಇದು ಒಂದು ಸುಳ್ಳು. ಜಿಲ್ಲಾಧಿಕಾರಿಗಳು ಹೇಳ್ತಾ ಇರೋದು ಶುದ್ಧ ಸುಳ್ಳು. ಈ ಇಂಟೆಕ್ ಅನ್ನೋದು ಬಂದು ಒಂದು NGO ಟ್ರಸ್ಟ್. ಆ ಇಂಟೆಕ್ ಫುಲ್ ಫಾರಂ ಬಂದು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಆ ಹೆಸರಲ್ಲೇ ಇದೆ ಟ್ರಸ್ಟ್ ಅನ್ಬಿಟ್ಟದು. ಇವ್ರು ಹೇಗೆ ಜಿಲ್ಲಾಧಿಕಾರಿಗಳು ಇದನ್ನ ಮೊದಲನೇದಾಗಿ ಕೇಳ್ತಾ ಇರೋದು ಕೇಂದ್ರ ಸರ್ಕಾರದ ಅಂಗಸಂಸ್ಥೆ ಕೇಳ್ತಾರೆ ಅಂತ ಹೇಳ್ತಾ ಇರೋದು. ಇಲ್ಲೇ ಸುಳ್ಳು ಹೇಳ್ತಾ ಇದಾರೆ, ಇಲ್ಲೇ ಗೊತ್ತಾಗ್ತು. ಇನ್ನು ಬಹುಮುಖ್ಯವಾಗಿ ನಾವು ಕೇಳ್ತಾ ಇರೋದು ಇದು KTCB ಕಾಯ್ದೆ ಏನಿದೆ, ನಾವು ಏನು ನಮ್ಮ ಪಾರದರ್ಶಕ ಮೇಂಟೈನ್ ಮಾಡಬೇಕು, ಒಂದು ಟೆಂಡರ್ ಇನ್ನೊಬ್ರಿಗೂ ಸರ್ಕಾರಿ ಕಾಮಗಾರಿ ಏನ್ ಕೊಡ್ಬೇಕು. ಮೊದಲನೇದಾಗಿ ಯಾವುದೇ ಸರ್ಕಾರಿ ಇಲಾಖೆಗಳಾಗ್ಲಿ ಬಹಿರಂಗವಾಗಿ ಹರಾಜು ಪ್ರಕ್ರಿಯೆ ಕರಿಬೇಕಿದು. ಈ ಪ್ರಾಜೆಕ್ಟ್ ಹಿಂಗಿದೆ, ಈ ಎಸ್ಟಿಮೇಷನ್ ಹಿಂಗಿದೆ, ಯಾರಾದ್ರೂ ಅಂಗಸಂಸ್ಥೆಗಳು ಬಂದು ಏನಾದ್ರು ಪ್ರಾಜೆಕ್ಟ್ ಮಾಡೋರಿದ್ರೆ ಮಾಡಿ ಅಂತ ಒಂದು ಬಹಿರಂಗ ಪ್ರಕಟಣೆ ಮಾಡ್ಬೇಕು. ಇದನ್ನೆಲ್ಲೂ ಮಾಡಿಲ್ಲ, ಎಲ್ಲೂ ಆಗಿಲ್ಲ ಇದು. ಅದನ್ನೇ ಕೇಳ್ತಾರೆ, ಯಾಕೆ ಕಾನೂನನ್ನ ಮೀರಿ ಇವೆಲ್ಲ ಒಳಗಡೆ ನಡ್ಕೊಂಡು ಹೋಗ್ತಾ ಇದೆ. ನಾಗರಾಜ್ ಅವರೇ, ಈಗ ಇಲ್ಲಿ ಬಿಟ್ಟು ಡೆಲ್ಲಿ ಹುಡುಕಿದ್ ಯಾಕೆ ಸರ್? ಅದೇ ನಮ್ಮ ಸಮಸ್ಯೆ. ಅದನ್ನೇ ನಾವು ಪ್ರಶ್ನೆ ಜಿಲ್ಲಾಧಿಕಾರಿಗಳನ್ನ ನಾವು ಬಹುಶಃ ನಾವು ಏನು ಮೂಡ ಆಯ್ತು ಇನ್ನೂರೆಲ್ಲ ಇದೆಲ್ಲ ನೋಡಿ, ಇಲ್ಲಿ ಇನ್ವಾಲ್ವ್ ಆಗಿರೋದು ಬಂದು 4-5 ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿದೆ. ಒಂದು ಜಿಲ್ಲಾಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಮೈಸೂರು ಮಹಾನಗರ ಅಭಿವೃದ್ಧಿ ಪ್ರಾಧಿಕಾರ ಮೂಡ ಏನಿದೆ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಇನ್ನು ಮೇನ್ ಪಾರ್ಟ್ ಬಂದು ಯೂನಿವರ್ಸಿಟಿ ಅವರು ಕೆರೆನ ಸೂಪರ್ವೈಸ್ ಕೊಟ್ಟಿದ್ದಾರೆ. ಕಾರಣನೇ ಗೊತ್ತಿಲ್ಲ ಅವ್ರು ಏನ್ ಕೆರೆ ಬಿಟ್ಕೊಟ್ಟಿದೀವಿ ಅಂದ್ಬಿಟ್ಟು. ಇದು ಡೆವಲಪ್ಮೆಂಟ್ ಅಂತ ಅನ್ಕೊಂಡ್ರು. ಬಹುಮುಖ್ಯವಾಗಿ ಕೆರೆ ಇವತ್ತು ಅಂಡರ್ಟೇಕನ್ ಬಂದು ಮೈಸೂರು ವಿಶ್ವವಿದ್ಯಾನಿಲಯ. ಈ ಮೈಸೂರು ವಿಶ್ವವಿದ್ಯಾನಿಲಯದ ಮುಂಚಿನವಾಗಿ ಇವ್ರೇನು ಪರ್ಮಿಷನ್ ಪ್ಲಾನಿಂಗ್ ಏನು ಹೇಳ್ದೆ ಇವರು ಪ್ರಾಜೆಕ್ಟ್ ಗಳನ್ನ ರೆಡಿ ಮಾಡ್ಕೋತಾರೆ.
ಹಣ ಬಿಡುಗಡೆ ಎಲ್ಲ ಸಭೆ ಮಾಡ್ಕೊಂತಾರೆ. ಎಲ್ಲ ಆದ್ಮೇಲೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ರಿಕ್ವೆಸ್ಟ್ ಕೊಡ್ತಾರೆ, ಕೆರೆ ನಮಗೆ ಅಭಿವೃದ್ಧಿ ಪಡಿಸಬೇಕು ಕೊಡಿ ಅನ್ಬಿಟ್ಟು. ಇದಿಲ್ ಮುಂದೆನೆ ಕಾಣ್ತಿಲ್ವಾ? ಇದೇನೋ ನಮ್ಮ ಬೇಲಿನೇ ಎದ್ದಿ ಬೇದಂಗಿದು ಹಗರಣ ನಡೀತಾ ಇರೋದಿದು. ಇವರು ಎಲ್ಲೆಲ್ಲಿ ಬೇಕು ದುಡ್ಡು ರೆಡಿ ಮಾಡ್ಕೊಂಡು ಯಾವ್ಯಾವ ಕೊಡ್ಬೇಕು ಅಂತ ಎಲ್ಲಾ ಡಿಸೈಡ್ ಆದ್ಮೇಲೆ ಕೇಳ್ತಾ ಇದಾರೆ ಕೆರೆನ. ಅವರು ಕೆರೆ ಬಿಟ್ಕೊಡಿ ನಮ್ಗೆ, ಈಗ ನಾವ್ ಮಾಡ್ತೀವಿ ಅನ್ಬಿಟ್ಟು. ಅಲ್ಲಿ ಕುಲಸಚಿವರು ಬಂದು ಏನೂ ಮಾಹಿತಿ ಇಲ್ಲದೆ ಕೆರೆ ಬಿಟ್ಕೊಟ್ಟಿದ್ದಾರೆ. ನಾಗರಾಜ್ ಅವರು, ಈಗ ನಿಮ್ಮ ಪ್ರಕಾರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇಂಥ ಸಂಸ್ಥೆಗಳು ಸರ್ವೆ ಮಾಡಕ್ಕೆ DPR ಮಾಡಕ್ಕೆ ಇದ್ದೇ ಇದಾವೆ ಸರ್? ಖಂಡಿತವಾಗ್ಲೂ ಇದೆ. ನಾವು ಒಂದು ಆನ್ಲೈನ್ ಸರ್ವೆ ಇನ್ನೊಂದಲ್ಲಿ ಮಾಡಿದಾಗ ಸರ್, ಇದು ನಾವು ಸರ್ಕಾರ ಕಡತದಿಂದನೇ ಮಾಡ್ತೀವಿ ಅಂದ್ರು. ಕೆಲವೊಂದು ಸಂಸ್ಥೆಗಳು ಒಂದು 3 ಲಕ್ಷ 5 ಲಕ್ಷ ಕೋಟಿಂಗ್ ಬರ್ತವೆ. ಒಂದು ಹಬ್ಬ ಅಂದ್ರು ಅದ್ದೂರಿಯಾಗಿ ಒಂದು ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ ಅಂದ್ರು. ಇದೆಲ್ಲ ಅಳದಿ ಅವ್ರ ಪ್ಯಾರಾಮೀಟರ್ ಇಂಟೆಕ್ ಪ್ಯಾರಾಮೀಟರ್ ಮಾಡ್ತೀವಿ ಅಂದ್ರು 4 ರಿಂದ 5 ಲಕ್ಷದಲ್ಲಿ ಒಂದು ಅದ್ದೂರಿಯಾದಂತಹ ಪಾರದರ್ಶಕವಾದಂತಹ ಪ್ರಾಜೆಕ್ಟ್ ಮಾಡಬಹುದು. ಆಯ್ತೆ, ಇದ್ರ ಮೇಲೂ ಕೆಲವೊಂದು ಸಂಶೋಧನೆ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಒಳಗಡೆನೆ. ಭೌಗೋಳಿಕದ ನಮ್ದು ಪ್ರಾಜೆಕ್ಟ್ಗಳಿದೆ, ನಮ್ದು ಲ್ಯಾಬೊರೇಟರಿಗಳಿದೆ ಸರ್ ಒಳಗಡೆ. ಈ ಇದರಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳೇ ಫ್ರೀಯಾಗಿ ಮಾಡ್ಬಿಡ್ತಾ ಇದ್ರು. ಇದನ್ನ ಕಾಸೇ ಬೇಡ ಇದಕ್ಕೆ. ನೀರಿನ ಕ್ವಾಲಿಟಿ ತಿಳ್ಕೊಳಕ್ಕೆ, ವಾಸನೆ ತಿಳ್ಕೊಳಕ್ಕೆ, ಮಣ್ಣಿನ ಸಾಂದ್ರತೆ ತಿಳ್ಕೊಳಕ್ಕೆ, ಮತ್ತೆ ಮರಗಳನ್ನ ಕೌಂಟ್ ಮಾಡಕ್ಕೆ ಇವೆಲ್ಲ ನಾವು ದುಡ್ಡು ಖರ್ಚು ಮಾಡ್ತಾ ಇದೀವಿ ಅಂದ್ರೆ ಯಾವ್ದು ಇದ್ರಲ್ಲಿ ಇದೀವಿ ನಾವು? ಇದೇನು ಅಭಿವೃದ್ಧಿ ಮಾಡುವಂತ ಪ್ರಾಜೆಕ್ಟ್ ಅಥವಾ ಏನು ಲೂಟಿ ಮಾಡುವಂತ ಪ್ರಾಜೆಕ್ಟ್ಗಳು ಮಾಡ್ಕೊಂಡು ಕೂತಿದ್ದಾರೆ ಜಿಲ್ಲಾಡಳಿತ? ಆಯ್ತು, ನಿಮ್ಮ ಪ್ರಕಾರ ಬಂದ್ರು ಕೂಡ ಈಗ VC ಅವ್ರು ಏನಿದ್ದಾರೆ ಲೋಕನಾಥ್ ಅವರು, ಹಾಗೆ ರಿಜಿಸ್ಟ್ರಾರ್ ಶೈಲಜಾ ಅವ್ರಿಗೆ ನಮ್ಮಲ್ಲಿ ಹುಡುಗರಿದ್ದಾರೆ, ಅವರು ಪ್ರಬುದ್ಧರಿದ್ದಾರೆ, ಮಾಡ್ಬೋದು ಅಂತ ಗೊತ್ತಿರ್ಲಿಲ್ವಾ ಸರ್? ಇದೇನಿಲ್ವೇ, ಇದು ಬಹುಮುಖ್ಯವಾಗಿ ಇಲ್ಲಿ ಏನು ಪ್ರಾಜೆಕ್ಟ್ ಮಾಡ್ತಾ ಇದಾರೆ ಅಂತ ಯೂನಿವರ್ಸಿಟಿ ಅವ್ರಿಗೆ ಗೊತ್ತಿದ್ರಲ್ಲ ಸರ್ ಕೇಳೋದು. ಅವ್ರಿಗೆ ಮಾಹಿತಿ ಇಲ್ಲ. ಇದು ಬಹುಶಃ ಅವ್ರ ಮಾಹಿತಿ ಇದ್ದಿದ್ರೆ ಅದ್ ಮುಂದಕ್ಕೆ ನಾಳೆ ಇವ್ರಿಗೆ ಮಾಹಿತಿನೇ ಇಲ್ಲ, ನಿದ್ದೆ ಮಾಡ್ತಾ ಕೂತಿದ್ರೆ ಕುಲಸಚಿವರುಗಳೆಲ್ಲ. ಏನೋ DC ಏನೋ ಪತ್ರ ಬರೆದ್ರಂತೆ ಇವರು ತಗೊಳ್ಳಿಕ್ಕೆ ಏನ್ ತಗೋತಾ ಇದಾರೆ? ಕೆರೆಯನ್ನ ಮಾರಕ್ ಕೊಡ್ತಾ ಇದಾರ? ಮಾರ್ಬಿಟ್ರೆ ಏನ್ ಮಾಡ್ತಾರೆ? ಮಾರ್ಕೊಳ್ಳಿ ಅಂತಾರ. ಈಗ ಬಹುಶಃ ಮೂಡಾದಲ್ಲೇ 108 ಹಗರಣಗಳು ನಡೀತಾ ಇದೆ ಭೂಮಿದು. ಇವ್ರು ಕೆರೆನ ಏಕಾಏಕಿ ಹಿಂಗ ಒಂದು ವಿಶ್ವವಿದ್ಯಾಲಯ ಕೆರೆನ ಇವರು ಮೂಡಾಗೋ ಅಥವಾ ಜಿಲ್ಲಾಡಳಿತ ಕೊಟ್ಟಾಗ ಇವ್ರು ಮಾರ್ಕೊಂಡ್ಬಿಟ್ರೆ ಕುಲಸಚಿವರೇನ್ ಬಾಯ್ ಬಡ್ಕೋತಾರ ಕೂತ್ಕೊಂಡು? ಅಂತ ವ್ಯವಸ್ಥೆ ಮಾರ್ಕೋತಾರ ಸರ್. ಮೂಡ ಅಥವಾ ಕಾರ್ಪೊರೇಷನ್ ಅವರು ಮಾರ್ಕೋತಾರೆ ನಮ್ ಕೆರೆನ. ಅಂತ ಲಜ್ಜೆಗೆಟ್ಟ ಅಧಿಕಾರಿಗಳು ಇರೋದು ನಮ್ಮಲ್ಲಿ. ಈ ಕುಲಸಚಿವರು ಯಾರು ಜ್ಞಾನ ಇಲ್ಲ, ಏನ್ ತಿಳುವಳಿಕೆ ಇಲ್ವಾ? ಅವ್ರೇನು ಅಂತ ಎಲ್ಲ ಓದಿರ್ತಾರೆ, ಏನು ಕೆರೆ ಕೇಳ್ತಾ ಇದಾರಲ್ಲ, ಏನ್ ಕೇಳ್ತಾ ಇದಾರೆ? ಇರಪ್ಪ ಪ್ರಶ್ನೆ ಮಾಡೋಣ, ಏನ್ ಸಂಬಂಧ ಕೇಳ್ತಾ ಇದಾರೆ, ಏನ್ಕಿದು ಯಾವ ವಾಯ್ದಿಗ್ ಬೇಕಾಗಿದೆ, ಏನ್ ಟೈಮ್ ಪೀರಿಯಡ್ ಬೇಕು, ಯಾರು ಕೊಡ್ತಾ ಇದಾರೆ, ಕೆರೆ ತಗೊಂಡು ಏನ್ ಮಾಡ್ತಾ ಇದಾರೆ ಅಂತ ಮಾಹಿತಿ ಇಲ್ಲ ಒಂದು. ಅಲ್ಲ ದುರಂತ, ಇವಾಗ ನೀವು ಮೊದಲೇದಾಗಿ ಉಲ್ಲೇಖ ಮಾಡಿರೋದೇ DC ಅವ್ರನ್ನ, ಹೌದಾ? ಹೌದು, KV ರಾಜೇಂದ್ರ ಅವರು. ಇಲ್ಲಿ ಅಗ್ರಿಮೆಂಟ್ ನಾನ್ ನೋಡಿದ ಪ್ರಕಾರ ಅದು ಪರಾಮರ್ಶಿಸಿದಾಗ ಎನಿ ಡಿಸ್ಪ್ಯೂಟ್ ಸೆಟಲ್ಡ್ ಬೈ DC, ಆಮೇಲೆ DC ಸೋಲ್ ಆರ್ಬಿಟ್ರೇಟರ್ ಅಂತ ಇದೆಯಲ್ಲ, ಅಂದ್ರೆ ಇದಕ್ಕೆ ಹೇಳಿದ್ರ ನೀವು ಬೇಲಿ ಎದ್ದು ಹೊಲ ಮೇಯದು ಅಂದ್ರೆ? ಸರ್ ಇದು ಬಂದು ಅದನ್ನೇ ಹೇಳಿದ್ರು ಸರ್. ಇದು 1 ಅಲ್ಲಿ ಇದು ಬಂದು ಇದು ಜಿಲ್ಲಾಧಿಕಾರಿಗಳ ಇಲ್ಲಿ ನಮ್ಗೆ ಇರೋದು ಸರ್. ನೇರ ಗುಮಾನಿ ಬಂದು ಈ ಇಂಟೆಕ್ ಅನ್ನೋ ಸಂಸ್ಥೆ ಏನಿದೆ ಇದು ಯಾರೋ ಒಂದು 4 ಜನ ರಿಟೈರ್ಡ್ IAS IPS ಆಫೀಸರ್ಗಳು ಯಾರೋ ಮಾಡ್ಕೊಂಡಿರೋದು. ಇದು ಬಂದು ಒಂದು ಏನೋ ಏನಾರು ಇರ್ಲಿ, ಬಟ್ ಅವ್ರ ಕ್ರೆಡಿಬಿಲಿಟಿ ಗೊತ್ತಿಲ್ಲ, ಕೆಲಸ ಗೊತ್ತಿಲ್ಲ, ಭೌಗೋಳಿಕವಾಗಿ ನಮ್ಮ ಕೆರೆ ಏನಿದೆ, ಇದು ಹಿಂದ್ಗಡೆ ಏನಿದೆ, ಮುಂದ್ಗಡೆ ಪುರಾತನ ಹಿಸ್ಟ್ರಿಗಳು ಏನಿದೆ, ಏನು ಮಾಹಿತಿ ಇಲ್ಲ. ಇವ್ರು ಅಟ್ಲೀಸ್ಟ್ ಕೊಡ್ತೀನಿ ಅಂತ ಕೊಟ್ಟಿದ್ರು. ಕರ್ನಾಟಕದ ಯಾವ್ದೋ ಒಂದು ನಮ್ಮ ಸಂಸ್ಥೆ ಕೊಡ್ಬೋದಿತ್ತಿಲ್ಲೇ ನಾವು. ಖಂಡಿತ ಇದನ್ನ ನಮ್ಮಲ್ಲಿರೋಂತ ಸಂಶೋಧನಾ ವಿಜ್ಞಾನಿಗಳೇನ ಅಷ್ಟು ದಡ್ರಿದ್ದೇವ ನಾವು? ಇಲ್ಲ ನಮ್ಮ ಯೋಗ್ಯತೆ ನಾವೇ ಜನಕ್ಕೆ ತೋರ್ಸ್ಕೊಡ್ತಾ ಇದೀವ ದೆಹಲಿ ಮೂಲದವ್ರಿಗೆ? ನಮ್ಮಲ್ಲಿ ಯಾರು ಸಮರ್ಥರುಗಳಿಲ್ವಾ? ನಮ್ಮ ಮೈಸೂರು ಮಹಾರಾಜರು 1862 ಏನ್ ರಚನೆ ಮಾಡಿದ್ರಲ್ಲ, ಅವಾಗ ಡೆಲ್ಲಿ ಬಗ್ಗೆ ಯೋಚನೆ ಮಾಡಿದಿಲ್ಲ, ನಮ್ಮ ಬಗ್ಗೆನ ನಾವು ಯೋಚನೆ ಮಾಡಿ ನಮ್ಮವ್ರನ್ನ ಉಪಯೋಗಿಸಿದ್ವಿ ಅಂತ ಅನ್ಕೋತೀನಿ, ಹೌದಾ ಸರ್? ಅಂದಿನ ಕಾಲದಲ್ಲಿ ಕನ್ನಡಿಗರ ಪ್ರಭುತ್ವತೆ ರಾಷ್ಟ್ರ ಮಟ್ಟದಲ್ಲಿತ್ತು. ಇವತ್ತು ನಮ್ಮ ಕನ್ನಡಿಗರು ಏನಾಗಿದ್ದಾರೆ, ಬಹುಶಃ ಜಿಲ್ಲಾಡಳಿತ ಅಥವಾ ಏನು IAS IPS ನಾವೇನು ರಿಕ್ರೂಟ್ ಬರ್ತಾ ಇರಲ್ಲ ಮೈಸೂರು ಅಥವಾ ಕರ್ನಾಟಕಕ್ಕೂ, ಬಹುಶಃ ಇವರೆಲ್ಲ ಅಧಿಕಾರಿ ವರ್ಗಗಳೆಲ್ಲ ನಮ್ಮ ಉತ್ತರ ಕರ್ನಾಟಕದ ಉತ್ತರ ಭಾರತದವ್ರೆ. ಇಲ್ಲಿಯವ್ರು ಯಾರು ಬರ್ತಾ ಇಲ್ಲ. ಅವರು ಎಲ್ಲಾ ಬಂದು ಡೆಲ್ಲಿ ಮೂಲದವರು, ಹಿಂದಿ ವಾಲಗಳೇ ಬರ್ತಾ ಇರೋದು IAS IPS. ಇಲ್ಲಿ ಭೌಗೋಳಿಕವಾಗಿ ಸಮಸ್ಯೆ ಏನಿದೆ ಅಂತ ಗೊತ್ತೇ ಇಲ್ಲ ಮೊದಲನೇದಾಗಿ. ಇಲ್ಲಿನ ಮೂಲ ಏನಿತ್ತು ಐಡಿಯಾ ಇಲ್ಲ ಅವ್ರಿಗೆ. ಈಗ ನಾವು ಬಹುಮುಖ್ಯವಾಗಿ ಹೇಳ್ತಿರೋದು ಸರ್, ಇದನ್ನೆಲ್ಲ ಇವರು ಈ ಕಳ್ಳಾಟಗಳು ಕಳ್ಳ ಪ್ರಾಜೆಕ್ಟ್ಗಳನ್ನ ಬಿಟ್ಬಿಟ್ಟು ಮೂಲ ಬಂದು ಪೂರ್ಣಯ್ಯ ನಾಲೆ ಅಂತ ಇದೆ, ಇದ್ರದ್ದು 23 ಕಿಲೋಮೀಟರ್ ಇದೆ. ಇಲ್ಲಿ ಮೈಸೂರು ಕುಕ್ಕರಳ್ಳಿ ಕೆರೆಯಿಂದ ಹಿಂದಕ್ಕೆ ನಾವು ಒಂದು ಭೋಗಾದಿ ಅಥವಾ ನಾವು ಒಂದು ದೂರ ಹೋದ್ರೆ 23 ಕಿಲೋಮೀಟರ್ಗಳ ಒಂದು ನಮ್ದು ಮೇನ್ ಸೋರ್ಸ್ ಇದು. ಕುಕ್ಕರಳ್ಳಿ ಕೆರೆ ಬಂದು ಮೂಲ ಬಂದು ಪೂರ್ಣಯ್ಯ ನಾಲೆ ಮೈಸೂರಿನ ಒಂದು 10 ಕೆರೆಗಳಿಗೆ ನೀರು ಹೋಗ್ತಾ ಇದೆ. ಆ ನೀರು ಹೋಗುವಂತ ಜಾಗನೆಲ್ಲ ಬಂದು ಇವತ್ತು ನಮ್ಮ ಜಿಲ್ಲಾಡಳಿತ ನಮ್ಮ ಸರ್ಕಾರದ ವತಿಯಿಂದನೇ ಪರಾಮರ್ಶೆ ಮಾಡಿದ್ದಾರೆ.
ಬಂದ ಅಧಿಕಾರಿಗಳು ಮೂಡ ಕಾರ್ಪೊರೇಷನ್ ಅವ್ರುಗಳು ಒತ್ತುವರಿ ಮಾಡ್ಕೊಂಡಿದ್ರೆ ಕೆರೆ ಜಾಗ ಏನಿತ್ತು, ಕೆರೆ ಚಾನಲ್ ಏನಿತ್ತು, ಚಾನಲ್ಗಳನ್ನೇ ಒತ್ತುವರಿ ಮಾಡ್ಕೊಂಡು ಭೂ ಹಗರಣಗಳು ಮಾಡಿದ್ದಾರೆ. ಇಲ್ಲಿ ಭೂ ಹಗರಣದ ಕೈವಾಡಗಳಿದೆ, ರಿಯಲ್ ಎಸ್ಟೇಟ್ ಮಾಫಿಯಾ ಕೈವಾಡ ಇದೆ, ಅಧಿಕಾರಿಗಳ ಕೈವಾಡ ಇದೆ, ಎಲ್ಲ ಇದೊಂಥರ ಲೂಟಿ ವ್ಯವಸ್ಥೆ ನಡೀತಾ ಇರೋದು ನಮ್ದು. ಸರ್, ಈಗ ಈ ಕುಕ್ರಳ್ಳಿ ಕೆರೆ ಇದೆಯಲ್ಲ, ಸದ್ಯಕ್ಕೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸುಪರ್ದಿ ಒಳಗೆ ಕೊಟ್ಟಿದ್ದಾರೆ, ಹೌದಾ? ಹೌದು. ಅವ್ರು ತಗೊಂಡಿದ್ ಯಾಕೆ? ಏನ್ ಅಭಿವೃದ್ಧಿ ಮಾಡ್ತಾ ಇದಾರೆ? ಇಂಥವೆಲ್ಲ ಹೋಗಿದ್ದೆಲ್ಲ ನೋಡ್ಕೊಂತ ಕೂಡ್ತಾರ ಅಥವಾ ಇದ್ರ ಬಗ್ಗೆ ಧ್ವನಿನೇ ಎತ್ತಲ್ವಾ ಅಂತ, ಹೆಂಗೆ ಅಂತ? ಇಲ್ಲ, ಅದಕ್ಕೋಸ್ಕರ ನಾವು ಸರ್ ಇದು ಜಡ್ ಹಿಡಿದಿರೋ ವ್ಯವಸ್ಥೆ. ಯಾಕಂದ್ರೆ ಬಹುಶಃ ಅಲ್ಲೂ ನೀವು ಮೈಸೂರು ಯೂನಿವರ್ಸಿಟಿ ಅಂತಂದ್ರೆ ಬಹುಶಃ ವಿಶ್ವದಲ್ಲೇ ಪುರಾತನವಾದದ್ದು. ಇಲ್ಲಿ ಬಹುಶಃ ಕುಕ್ರಳ್ಳಿ ಕೆರೆ ಬಿಟ್ಟಿದ್ದು ನಾವು ಪರಿಸರ ಸಂರಕ್ಷಣೆ ಮಾಡ್ಲಿ, ಬಹುಶಃ ಜಿಲ್ಲಾಡಳಿತನೋ ಅಥವಾ ನಮ್ಮ ನಗರ ಪಾಲಿಕೆಗೆ ಹೋದ್ರೆ ಇದೆಲ್ಲ ಮಾರ್ಕೊಂಡ್ಬಿಡ್ತಾರೆ ಅಂತ ಕಾಲಕ್ಕೇನೆ ಇವತ್ಗೂ ಮಹಾರಾಜರ ಕಾಲದಿಂದ ಇವತ್ಗೂ ಕೆರೆ ಬಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿದೆ. ಬಟ್ ಈ ಅಧಿಕಾರಿ ವರ್ಗಗಳು ಬಂದು ಅವರೆಲ್ಲ ಬರೀ ಹಗರಣಗಳು ಮಾಡೋದ್ರಲ್ಲಿ ಬಿದ್ದಿದ್ರೆ, ಅಲ್ಲೂ ಪ್ರಶ್ನೆ ಪತ್ರಿಕೆ ಹಗರಣಗಳು, ನೌಕರರ ಹಗರಣ ಅಲ್ಲೂ ಬರೀ ದುಡ್ಡು ಮಾಡೋರು ಕೂತಿದ್ರು ಹೊರತು ಕೆರೆ ನಮ್ಮಲ್ಲಿದೆ, ಕೆರೆನ ಇದನ್ನ ಏನ್ ಮಾಡ್ಬೋದು, ದಿನ ಬೆಳಿಗ್ಗೆ ಸಂಜೆ ಸಾವಿರಾರು ಜನ ಬರ್ತಾರೆ ಸರ್ ವಾಯುವ್ಯಕ್ಕೆ, ಹಿರಿಯ ನಾಗರಿಕರು. ಅಲ್ಲಿ ಹೆಂಗೆ ಡೆವಲಪ್ಮೆಂಟ್ ಏನ್ ಮಾಡಬಹುದಿತ್ತು, ಹಿರಿಯ ನಾಗರಿಕರಿಗೆ ಸೌಕರ್ಯಗಳು ಏನ್ ಕೊಡಬಹುದು, ಮೂಲಭೂತ ಸೌಕರ್ಯಗಳು. ಇವತ್ತು ಯಾರೋ ನಿನ್ನೆ ಹೋಗಿದಾಗ ಪಾಪ ಹಿರಿಯ ನಾಗರಿಕರು ಎಡಿಸ್ ಬಿದ್ದಿ ಪಾಪ ಕಾಲೆಲ್ಲ ಏಟಾಗಿದೆ, ಅವ್ರಿಗೆ ಕಲ್ಲುಗಳೆಲ್ಲ ಎದ್ದಿದೆ, ಮೇಂಟೆನೆನ್ಸ್ ಇಲ್ಲ. ಸಂಜೆ ಹೊತ್ತಾದ್ರೆ ಏನೋ ಒಂದು ಸೆಕ್ಯೂರಿಟಿ ಒಬ್ರು ಇಟ್ಟಿದ್ದಾರೆ ಅಷ್ಟೇ ಅಲ್ಲೂ. ಬಟ್ ನಾವು ಇದು KRS ಪಕ್ಷದಿಂದ ನಾವು ತಗೊಂಡಿದೀವಿ ಅಂದ್ರೆ ನಾವು ಒಂದು ಕರ್ನಾಟಕದ ಅಸ್ಮಿತೆಗಳು ಸರ್, ಇವೆಲ್ಲ ಜನಕ್ಕೆ ಅಸ್ಮಿತೆ ಬಗ್ಗೆ ಐಡಿಯಾಗಳಿಲ್ಲ. ನಮ್ಮ ಮೂಲಗಳು ನಮ್ಮ ಮೂಲಗಳು ಉಳಿಬೇಕು, ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಪೀಳಿಗೆಗೆ ಇದೆಲ್ಲ ಉಳಿಬೇಕು ಸರ್. ಇದನ್ನ ಉಳಿಸೋದ್ರಲ್ಲಿ ಜಿಲ್ಲಾಡಳಿತ, ವಿಶ್ವವಿದ್ಯಾಲಯ, ಮೂಡ ಎಲ್ಲ ಅಧಿಕಾರಿಗಳು ಹಗರಣಗಳು ಮಾಡೋದ್ರಲ್ಲಿ ಬಿಜಾಗಿರೋ ಹೊರತು ನಮ್ಮ ಪ್ರಾದೇಶಿಕತೆ ಅಸ್ಮಿತೆ ಮೂಲ ಏನಿತ್ತು, ನಮ್ಮ ಮಹಾರಾಜರು ಕೊಟ್ಟಿದ್ದಂತ ಕೊಡುಗೆ ಇದನ್ನ ಉಳ್ಸಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಸರ್. ಓಕೆ, ಅಲ್ಲ ಈಗ ನೋಡಿ ಮಜಾ ಅಂದ್ರೆ ಇಂಟ್ಯಾಕ್ ಅಂತ ಹೇಳಿದಲ್ಲ, ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಕಲ್ಚರ್ ಹೆರಿಟೇಜ್ ಅಂತ ಇದೆ. ಹೌದು, ಡೆಲ್ಲಿ ಅಂತ ಹೇಳಿ. ಈ ಹೆರಿಟೇಜ್ ಉಳ್ಸಾಕ ಅಲ್ಲಿಂದಂತೂ ಬಂದಂಗ್ ಕಾಣಂಗಿಲ್ಲ ನಿಮ್ಮ ಪ್ರಕಾರ, ಹೌದಾ? ಹೌದು ಸರ್, ಹೌದು. ಅದೊಂದು. ಆಮೇಲೆ ಇವಕ್ಕೆಲ್ಲ ಮನೆ ಹಾಕ್ತಾ ಇರೋದ ಈಗ 11 ಜನ ಅಂತ ನಿಮ್ಮ ಪ್ರಕಾರ. ಇದು ಘಂಟಾಘೋಷವಾಗಿ ನೀವು ಹೇಳಿದ್ರಿ, ಮುಲಾಜಿನ ಪೇಪರ್ ನಲ್ಲಿ ಕೂಡ ಸಬ್ಮಿಟ್ ಮಾಡಿದಿರಿ, ಹೌದಾ? ಹೌದು ಸರ್. ಈಗ ಇವ್ರಿಗೆ ಏನು, ಈಗ ಒಂದ್ ರೀತಿಯಿಂದ ನಮ್ ಕಡೆ ಹೇಳ್ತಾರಲ್ಲ ನುಂಗಣ್ಣಗಳು ಅಂತ ಹೇಳ್ತಾರಲ್ಲ, ಹೌದಾ? ಹೌದು. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಅದು ಎಷ್ಟು ವರ್ಕ್ ಮಾಡ್ತಾರೋ ಗೊತ್ತಿಲ್ಲ, ಪರ್ಸೆಂಟೇಜ್ ಗಳು ಹಾಕಿದ್ದಾರೆ. ಆನ್ ಅವಾರ್ಡ್ ಆಫ್ ವರ್ಕ್ 25%, ಆನ್ ಸಬ್ಮಿಷನ್ 25%. ಸರ್, ಇನ್ನೊಂದು ಬಹುಮುಖ್ಯವಾಗಿ ನಿಮ್ಗೆ ತಿಳಿಸ್ಲಿಲ್ಲ, ನಮ್ಮ ದುರಾದೃಷ್ಟ, ಒಂದು 10 ಪೈಸದ ಕೆಲಸ ಆಗಿಲ್ಲ ಸರ್. ನಮ್ಮ ತೆರಿಗೆ ದುಡ್ಡು ಏನಿದೆ 18 ಲಕ್ಷ ದುಡ್ಡು ಕೊಟ್ಟಿದೀವಿ ಆಲ್ರೆಡಿ ಅವ್ರಿಗೆ, ನೋಡಿ. ನೋಡಿದ್ವಿ. ಮತ್ತೆ ಇನ್ನೊಂದು 18 ಲಕ್ಷ 10 ಪೈಸದ ಕೆಲಸ ಆಗಿಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು ಕೊಟ್ಟಾದ್ಮೇಲೆ ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಆಲ್ರೆಡಿ ಇನ್ನೊಂದು 20 ಲಕ್ಷಕ್ಕೆ ಬೇಡಿಕೆ ಇಟ್ಟು ಎಲ್ಲಿ ಕೇಸ್ ಆಗಿ ಇದೆಲ್ಲ ಪ್ರಾಜೆಕ್ಟ್ ಎಲ್ಲ ಸ್ಟಾಪ್ ಆಗುತ್ತೆ, ಬೇಗ ನಾವು ದುಡ್ಡು ಮಾಡ್ಕೊಳ್ಳೋಣ ಅಂತ ದೃಷ್ಟಿಯಿಂದ ಅಲ್ಲಿರುವಂತ ಅಧಿಕಾರಿ ವರ್ಗಗಳಿಗೆ ಪ್ರೆಷರ್ ಮಾಡ್ತಾ ಇದ್ದಾರೆ, ಆಲ್ರೆಡಿ ದುಡ್ಡು ಕೊಡಿ ಇನ್ನೊಂದು ರೌಂಡ್ ಅಂದ್ಬಿಟ್ಟು. ಈ ಫಸ್ಟ್ ಆಫ್ ಆಲ್ ಮಾಡಿರೋದೇ 420 ಫ್ರಾಡ್ ಕೆಲಸ. ಇದರಲ್ಲಿ ನಾವು ಅವ್ರ ಪರ್ಸೆಂಟೇಜ್ ಬೇಗ ಬಂದ್ಬಿಡ್ಲಿ ಅಂತಾನ, ಬೇಗ ಬಂದ್ಬಿಡ್ಲಿ ಅಂತ ಸರ್, ಅಷ್ಟೇನೇನಿಲ್ಲ. ಈಗ ಬಹುಶಃ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೇಳಬೇಕು, ಇಲ್ಲ ಮೂಡ ಅಧ್ಯಕ್ಷರು ಬಿಡಿ, ಅವರು ಗೊತ್ತು ಪರಮ ಭ್ರಷ್ಟು ಅಂತ ಇಡೀ ಜಗತ್ ವಿಖ್ಯಾತಿ ಮೂಡಾದವರು. ಬಟ್ ನಾವು ಅಟ್ಲೀಸ್ಟ್ ಮೈಸೂರು ಜಿಲ್ಲಾಧಿಕಾರಿಗಳನ್ನ ತುಂಬಾ ವಿಶ್ವಾಸ ಇಟ್ಕೊಂಡಿದ್ದೋ, ಪ್ರಾಮಾಣಿಕರು ಅನ್ಕೊಂಡಿದ್ದೋ. ಈಗ ಇದೆಲ್ಲ ನೋಡಿದ್ಮೇಲೆ ನಾವು ಕೇಳಬೇಕು, ತಮ್ಗೆ ಎಷ್ಟು ಪರ್ಸೆಂಟೇಜ್ ರಾಜೇಂದ್ರ ಅವ್ರು ಏನ್ಬಿಟ್ಟು. ಹಿಂಗಾಗಿ ಇದು ಕೇಳಲೇಬೇಕಲ್ಲ ಸರ್. ನಾನು ಒಬ್ಬ ಸಾರ್ವಜನಿಕನಾಗಿ ನನ್ನ ತೆರಿಗೆ, ನನ್ನ ಹಕ್ಕು ಕಾಯ್ದೆ, ನನ್ನ ದುಡ್ಡು ಕಟ್ತಾ ಇದೀನಿ ಸರ್. ಇದ್ರಲ್ಲಿ ಯಾಕೆ ಏನು ಇಲ್ಲ, ನಾನೇ ಮಾಡ್ಬಿಡ್ತಿದ್ವಲ್ಲ ಇದನ್ನ. ಇವತ್ತು ನಮ್ದೇ ಒಂದ್ ಬೇಕಾದ್ರೆ ಸರ್ ಭಿಕ್ಷೆ ಬೇಡಿ ಪಕ್ಷದ ವತಿಯಿಂದ ಚಂದ ಎತ್ತಿ 5,000 10,000 ನಾವೇ ಖರ್ಚು ಮಾಡಿ ನಾವೇ ಸರ್ವೆ ಮಾಡ್ಕೊಡ್ತಿದ್ದೋ. ಖಂಡಿತ. ಇದೆಲ್ಲ ಹೋಗ್ತಾ ಇದೆ ಸರ್, ನಾವು ಕೇಳಬಾರ್ದಾ? ಸೊ ನಿಮ್ಮ ಪ್ರಕಾರ ಈಗ 63 ಲಕ್ಷ ಇದು ವೇಸ್ಟ್, ಇಷ್ಟು ಅವಶ್ಯಕತೆ ಇದ್ದಿದ್ದಿಲ್ಲ ಈ ವಿಚಾರಕ್ಕೆ DPR ಗೆ ಅಂತ ಹೇಳ್ತೀರಿ ಫೈನಲ್ ಆಗಿ? ಸರ್, ಈಗಲೂ ಜಿಲ್ಲಾಡಳಿತದವರು ಈ ಪ್ರಾಜೆಕ್ಟ್ ನ ಕೈ ಬಿಟ್ಟು ಅವ್ರಿಗೆ 18 ಲಕ್ಷ ರಿಕವರ್ ಮಾಡ್ಕೊಡಿ. ನಾನು ನನ್ನ ಪಕ್ಷದ ವತಿಯಿಂದ, ನನ್ನ ವೈಯಕ್ತಿಕ, ನಾನು ಸಾಮಾಜಿಕ ಹೋರಾಟಗಾರರಿಂದ ನನ್ನ ಕಡೆಯಿಂದನೇ ಒಂದು DPR ಮಾಡಿಸ್ಕೊಡ್ತೀನಿ ಫ್ರೀ ಆಗಿ. ವೆರಿ ನೈಸ್. ಇನ್ನೇನ್ ಮಾಡೋಣ ಸರ್ ನಾವು ಸರ್ಕಾರಕ್ಕೆ, ಅಧಿಕಾರಿಗೆ? ಹೌದು, ಇನ್ನೇನ್ ಮಾಡ್ಬೋದು? ಅದನ್ನ ಮರ ಕೌಂಟ್ ಮಾಡಕ್ಕೆ ಏನಾದ್ರು ಕಾಸು ಖರ್ಚಾಗ್ತಾ ಇದೆಯಾ ನನಗೆ? ಇಲ್ಲ ಮಣ್ಣಿನ ಸಾಂದ್ರತೆ ತಗೊಂಡೋಗಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದೆಲ್ಲ ಪ್ರಯೋಗಾಲಯಗಳಿದೆ, ಆ ಪ್ರಯೋಗಾಲಯ ಕೊಟ್ರೆ ಅಲ್ಲೇ ಹೇಳ್ತಾರೆ ಇದ್ರ ಏನ್ ಕ್ವಾಲಿಟಿ ಅನ್ಬಿಟ್ಟು. ನೀರಿನ ಕ್ವಾಲಿಟಿ ಅಲ್ಲೇ ತಿಳಿಸ್ತಾರೆ ನನಗೆ, ಏನಾಗ್ಬೇಕು ಅಂತ ಅಲ್ಲೇ ಹೇಳ್ತಾರೆ. ಮತ್ತೆ ಕಾಮನ್ ಸೆನ್ಸ್ ನೀರು ನೋಡಿ ಸರ್, ಅರ್ಥ ಮಾಡ್ಕೊಳ್ಳಿ. ಜನರಲ್ ಆಗಿ ಹೇಳೋಣ, ಕಾಮನ್. ನಾನು IAS ಎಲ್ಲ ಓದಿಲ್ಲ ಸರ್, ರಾಜೇಂದ್ರ ಅವ್ರ ರೀತಿ ನಾವು IAS ಎಲ್ಲ ಓದಿಲ್ಲ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಎಲ್ಲ ಗೊತ್ತಿಲ್ಲ.
ನಾನೊಬ್ಬ ಕಾಮನ್ ನಾಗರಿಕನಾಗಿ ಒಂದು ಪ್ರಶ್ನೆ ಇದೆ. ನೀರು ಕಲುಷಿತಗೊಂಡಿದೆ ಅಂತ ಎಲ್ಲರಿಗೂ ಗೊತ್ತು, ನಿಮ್ಗೂ ಗೊತ್ತು, ರಾಜೇಂದ್ರ ಅವ್ರಿಗೂ ಗೊತ್ತು, ಜಿಲ್ಲಾಡಳಿತ ಎಲ್ಲರಿಗೂ ಗೊತ್ತಿದೆ. ಆ ನೀರು ಕಲುಷಿತಗೊಂಡಿರೋ ನೀರು ಪುನರ್ಜೀವನ ಇದನ್ನ ತಗೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸಿಂಪಲ್ ಸರ್, ನಾವು ತಿಳ್ಕೊಂಡಿರೋದು ನೀರು ಬಂದು ಹರಿಬೇಕು, ಹರಿಯ ನೀರು ಬರಬೇಕು ನಮ್ಗೆ. ಹರಿಯ ನೀರು, ಹೊಸ ನೀರು ಬಂದು ತಲುಪಬೇಕು ಕೆರೆಗೆ, ಅವಾಗ್ಲೇ ಅದು ಕೆರೆ ನೀರು ಪುನಶ್ಚೇತನಗೊಳ್ಳುತ್ತೆ. ಇವರು ಆ ನೀರು, ಹೊಸ ನೀರು ಬರುವಂತಹ ಏನು ಪ್ರಾಜೆಕ್ಟ್ಗಳನ್ನ ಮಾಡಿದ್ರೆ ಇರೋ ನೀರ್ನೇ ನಾನು ಟೆಸ್ಟ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂದ್ರೆ ಬೋಗಸ್ ಅಲ್ವಾ ಸರ್ ಅದು? ನೀರು, ಹೊಸ ನೀರು ಪೂರ್ಣಯ್ಯ ನಾಲೆಯಿಂದ ಒಂದು 23 ಕಿಲೋಮೀಟರ್ ಇಂದ ಏನ್ ನೀರ್ ಬಂದು ತಲುಪಬೇಕಾಗಿದೆ, ಆ ನೀರ್ ಬಂದು ತಲುಪುವಂತ ವ್ಯವಸ್ಥೆ ಮಾಡಿ 60 ಲಕ್ಷ ಅಲ್ಲ 6 ಕೋಟಿ ಪ್ರಾಜೆಕ್ಟ್ ಮಾಡಿ ಸರ್. ನಾವ್ ಹೇಳ್ತಾ ಇದೀವಲ್ಲ 60 ಲಕ್ಷ ಲೂಟಿ ಪ್ರೋಗ್ರಾಮ್ ಬಿಟ್ಬಿಟ್ಟು ಒಂದು ಸದೃಢವಾದ ಅಂತ ಒಂದು 6 ಕೋಟಿನ 60 ಕೋಟಿನ ಪ್ರಾಜೆಕ್ಟ್ ಮಾಡಿ ನೀರು ಅಂತಿಮವಾಗಿ ಪೂರ್ಣಯ್ಯ ನಾಲೆಯಿಂದ ಬಂದು ಕುಕ್ರಳ್ಳಿ ಕೆರೆ ತಲುಪುವಂತ ವ್ಯವಸ್ಥೆ ಮಾಡಿ. ನೀವು ಅದನ್ನ ಮಾಡಿ. ಆಗ್ಬೇಕಾರದ್ ಮಾಡ್ತಾ ಇಲ್ಲ ಸರ್ ನೀವು. ಏನ್ ಆಗ್ಬೇಕಾಯ್ತು ಮಾಡ್ತಾ ಇಲ್ಲ ನೀವು. ಬರೀ ಏನೋ ಮದುವೆ ಹೆಣ್ಣಿಗೆ ಸುಮ್ನೆ ಟ್ಯಾಪ ಹೆಚ್ಚೆ ಕೆಲಸ ಮಾಡ್ತಾ ಇದ್ರೆ ಮುಖ ಪೌಡರ್ ಹಾಕ್ತಾ ಇದ್ರಾ. ವಯಸ್ಸಾಗಿದ್ದು ಆಲ್ರೆಡಿ ಅದಕ್ಕೇನು ಇಲ್ಲ, ಅದಕ್ಕೇನು ಮದ್ವನೇ ಇಲ್ಲ ನೀರೊಳಗಡೆ. ಮುದುಕಿಗೆ ಶೃಂಗಾರ ಮಾಡ್ತಾ ಇದಾರೆ, ಮುದುಕಿಗೆ ಶೃಂಗಾರ ಮಾಡ್ತಾ ಇದ್ರೆ ಜಿಲ್ಲಾಡಳಿತ ಹೊರತು ಇನ್ನೇನು ಮಾಡ್ತಾ ಇಲ್ಲ ಇದು. ಸೊ ಫೈನಲ್ ಆಗಿ ನೀವು ಈಗ ಲೋಕಾಯುಕ್ತರದ್ದು ಯಾವ್ದು ಹಿಂತಕೋಣ ರಿವರ್ಸ್ ಗೇರ್ ಅಂತೂ ಹಾಕಂಗಿಲ್ಲ ಅನ್ನೋ ಅರ್ಥದಲ್ಲಿ ಗೊತ್ತಾಯ್ತು ನಿಮ್ಮ ಧ್ವನಿಯಲ್ಲಿ. ಸರ್ ನಾವ್ ಯಾವ್ದೇ ಇಂಥದ್ದು 108 ಹೋರಾಟಗಳಿದೆ ನಮ್ದು. ನಾವು ಯಾವ್ದು ಜಿಲ್ಲಾಧಿಕಾರಿಗಳೇ ಆಗ್ಲಿ ಬಹುಶಃ ನಮ್ಗಿರೋ ನಾಲೆಜ್ ಪ್ರಕಾರ ಇದು ನೆಕ್ಸ್ಟ್ ಲೆವೆಲ್ ಎಲ್ಲೂ ಹೋಗ್ಬೋದು ಅಂತ ನಾವು ಆಲ್ರೆಡಿ ಯೋಚನೆ ಕೂತಿದೀವಿ. ಈಗಾಗ್ಲೂ ಇವತ್ತು ಬಂದು ನಾನು ಇವ್ರನ್ನ ಭೇಟಿ ಆಯ್ತು ಆಲ್ರೆಡಿ. ಯಾರು ನಮ್ಮ ಫಣೀಂದ್ರ ಅನ್ಬಿಟ್ಟು ಉಪಲೋಕಾಯುಕ್ತರಿದ್ರು, ಅವರ ಗಮನಕ್ಕೂ ಕೇಸ್ ಫೈಲ್ ಕೊಟ್ಟಾದ್ಮೇಲೆ ಅವ್ರನ್ನ ಭೇಟಿಯಾಗಿ ಓವರಲ್ ಆಗಿ ಮಾಹಿತಿ ಕೊಟ್ಟು ಬಂದಿದ್ದೀನಿ. ಇನ್ನು ಯಾಕೆ ಓವರಲ್ ಆಗಿ ಕೊಟ್ಟೆ ಅಂತಂದ್ರೆ ಇವತ್ತು 60 ಲಕ್ಷಕ್ಕೆ ಏನ್ ಪ್ರಾಜೆಕ್ಟ್ ಮಾಡ್ಕೊಂಡಿದಾರಲ್ಲ, ಇದು ಟ್ವಿಸ್ಟ್ ಏನಾಗುತ್ತೆ ಅಂತ ನನಗೆ ಮುಂದೆ ಗೊತ್ತು. ಈ 60 ಲಕ್ಷದ ಪ್ರಾಜೆಕ್ಟ್ ಏನಾಗುತ್ತೆ 60 ಕೋಟಿಗೆ ಹೋಗುತ್ತೆ, ಇವರು ಮಾಡ್ಕೋತಾರೆ. ನೀವು ಮುಂದೆ ಹೌದು. ಇದು 60 ಲಕ್ಷದ ಏನಿದೆ ಸರ್, ಒಂದು DPR ಅಂತ ಸುಮ್ನೆ ಮಾಡ್ಕೊಂಡು ತಿರ್ಗಾ ಅದ್ರಲ್ಲಿ ಇನ್ನೂ ಏನೋ ಅಡಿಷನಲ್ ಕಾಮಗಾರಿ ಇನ್ನೊಂದೇನೋ ತರಬೇಕು ಅಂದ್ಬಿಟ್ಟು ತಿರ್ಗಾ 6 ಕೋಟಿಗೆ 60 ಕೋಟಿಗೆ ಹೋಗ್ತಾರೆ. ಇದನ್ನೇ ದುಡ್ಡು ಪ್ರೋಗ್ರಾಮ್ಗಳಿವು. ನಾವು ಇವತ್ತೇ ಇದನ್ನ ಸ್ಟಾಪ್ ಮಾಡಿ ಬೇರೆ ಪ್ರಾಜೆಕ್ಟ್ ಮಾಡಿ ಪೂರ್ಣಯ್ಯ ನಾಲೆಯಿಂದ ಕುಕ್ರಳ್ಳಿ ಕೆರೆ ಬರುವಂತ ಒಂದು ಪ್ರಾಜೆಕ್ಟ್ ಏನಿದೆ ಅದನ್ನ ಮಾಡಿ. ಅದಕ್ಕೆ ನಮ್ಮ ಕಡೆಯಿಂದ ಪಕ್ಷದ ವತಿಯಿಂದ ಸಾರ್ವಜನಿಕರಿಂದ ಇದ್ರ ಜೊತೆಗೆ ಕೆಲವು ಕೆರೆ ಸಂರಕ್ಷಣೆ ಸಂಘ ಸಂಸ್ಥೆಗಳು ಇದೆ, ಪರಿಸರ ಸಂರಕ್ಷಣೆ ಸಂಘ ಸಂಸ್ಥೆಗಳು ಎಲ್ಲ ಜೊತೆಲಿ ಬಂದಿದ್ದಾರೆ. ಕೂರ್ಸ್ಕೊಳ್ಳು, ಭೇಟಿ ಮಾಡಿ, ಸಭೆ ಕರೀರಿ, ನಮ್ಮ ಐಡಿಯಾನು ತಗೊಳ್ಳಿ. ಇದು ಸಾರ್ವಜನಿಕರ ದುಡ್ಡು, ಏನ್ ಮಾಡಬಹುದು ನಮ್ಮನ್ನು ಕೇಳಿ, ನಮ್ಮ ಐಡಿಯಾಸ್ ತಗೊಳ್ಳಿ. ನೀವು ಏಕಪಕ್ಷೀಯವಾಗಿ ನಿಮ್ಮ ಇಂಟರ್ನಲ್ ಜನಪ್ರತಿನಿಧಿಗಳು ಇಲ್ಲದೆ ನೀವೇ ಸಭೆ ಮಾಡ್ಕೊಂಡು ಯಾವ್ದೋ ಬೋಗಸ್ ಅನ್ನ ಇಂಟೆಕ್ ಕಂಪ್ನಿಗೆ ನೀವು ಕೊಟ್ಟು ಆಲ್ರೆಡಿ ಕೆಲಸ 10 ಪೈಸೆ ಕೆಲಸ ಆಗದೆ 18 ಲಕ್ಷ ದುಡ್ಡು ಕೊಟ್ಟಿದ್ದೀರಾ. ಅದು ಅಂಗಸಂಸ್ಥೆ ಅಂತ ಹೇಳ್ತೀರಾ, ಕಾನೂನು ಬಾಹಿರವಾಗಿ. ಅದು ಅಂಗಸಂಸ್ಥೆನೂ ಅಲ್ಲ, ಅದು ಕೇಂದ್ರ ಸರ್ಕಾರದ್ದು ಅಲ್ಲ. ಏನೋ ಹರಾಜು ಪ್ರಕ್ರಿಯೆ ಪ್ರಕಾರ ನೀವು ಆನ್ಲೈನ್ ಕರಿಬೇಕಾಯ್ತು, ಯಾವ್ದು ಕರೀದೆ ಒಳ್ಳೊಳಗೆ ಗುಟ್ಟಾಗಿ ಮಾಡ್ಕೊಂಡಿರೋದ್ರಿಂದ ಇದು ಮುಖ್ಯ ಕಾಣ್ತಾ ಇದೆ ಎದುರುಗಡೆನೆ. ಇದು ಬೋಗಸ್ ಪ್ರಾಜೆಕ್ಟ್ ಇದು. ಇದು 11 ಮಂದಿಯ ಮಿಲಾಪಿ ಕುಸ್ತಿ ಇದು, ಹೌದಾ? ಹೌದು. ನಾನು ಜಿಲ್ಲಾ ನಮ್ಮ ತುಂಬಾ ಆಶ್ಚರ್ಯ ಅಂತಂದ್ರೆ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅವ್ರಿಗೆ ಇದ್ರ ಇಂಚು ಮಾಹಿತಿ ಗೊತ್ತಿಲ್ಲ ಸರ್. ಅಂತ ದಡ್ರುಗಳು ಇದರಲ್ಲಿ ಇಂಚು ಮಾಹಿತಿ ಗೊತ್ತಿಲ್ಲ ಅವ್ರಿಗೆ. ಹೌದಾ ಸರ್ 60 ಲಕ್ಷನಾ ಸರ್, 18 ಲಕ್ಷ ಕೊಟ್ಟಿದ್ದೀರಾ ಸರ್ ನಮ್ ಕೆರೆಗೆ ಅಂತ ಕೇಳಿದ್ರೆ ಎಂತ ಅಧಿಕಾರಿ ವರ್ಗ ಇದಾರೆ. ಬಹುಶಃ ನಾಳೆ ಹೋಗ್ಬಿಟ್ಟು ನಾವ್ ಯಾರ ಹೋಗ್ಬಿಟ್ಟು ಜಿಲ್ಲಾಧಿಕಾರಿಗಳು ಅಥವಾ ನಮ್ಮ ಇವನವರ ಕೈ ಹಾಕ್ಬಿಟ್ಟು ಮೂಡಾದವ್ರು ಹೋಗಿಬಿಟ್ಟು ಕುಕ್ರಳ್ಳಿ ಕೆರೆ ಮಾರ್ಬಿಟ್ರು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಮ ವಿಶ್ವವಿದ್ಯಾಲಯದವರು. ಮಾರಾಕ್ತಾರೆ, ದಿನಕ್ಕೆ ಕಮ್ಮಿ ಅದು ಮಾರ್ಬಿಡ್ತಾರೆ ಸರ್, ತೊಂದ್ರೆ ಇಲ್ಲ. ನಮ್ಮಂತವ್ರು ಹೋರಾಟಗಾರಲ್ಲ ಅದು ಮಾರಾಕ್ತಾರೆ. ಹೌದು ಸುಮಾರು ಆಗಿದಾವ ಈಗ. ಆಗಿದೆ ಒತ್ತುವರಿ, ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಂಡು ಇದ್ರಲ್ಲೇನೆ ಇದೇ ಕೆರೆ ವಿಚಾರದಲ್ಲಿ ಸರ್ಕಾರಿ ಏನ್ ಕೆರೆ ಜಾಗ ಏನಿದೆ ಇದೇನೆ ಸುಮಾರು ಒಂದು JSS ಅವ್ರಿಗೆ ಒಂದು 3.5 ಎಕರೆ, ರೀಜನಲ್ ಆಫೀಸ್ ಒಂದು 3.5 ಎಕರೆ, ಏನು ಚಾನೆಲ್ ಜಾಗ ಇದೆ ಅದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡದವರು. ಸರ್ಕಾರ ಕೆರೆ ಜಾಗನ ಕಾಯ್ದೆ ಪ್ರಕಾರ ಯಾರು ಮುಟ್ಟಂಗಿಲ್ಲ. ಅದು ಸಾರ್ವಜನಿಕರು ಮಾಡಿದ್ರೆ ಏನೋ ಒಂದ್ ಪಕ್ಷ ಅದ್ಯಾವ್ದೋ ಒಂದು ಕೇಸ್ ಹಾಕೋಣ, ಲೀಗಲ್ ಆಗಿ ಏನೋ ಫೈಟ್ ಕೊಡೋಣ, ತಿಳುವಳಿಕೆ ಹೇಳ್ಕೊಳ್ಳೋಣ. ಬಟ್ ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಸರ್ಕಾರ ಅಂಗಸಂಸ್ಥೆ ಮೂಡನೆ ಮಾಡುತ್ತೆ ಅಂದ್ರೆ ಏನ್ ಮಾಡೋಣ ನಾವು? ಅರ್ಥ ಐತೆ? ಸಾರ್ವಜನಿಕರು ಯಾರೋ ಕೆರೆ ಜಾಗದಲ್ಲಿ ಏನೋ ಕಟ್ಕೊಂಡಿರೋ ತಪ್ಪು. ಬಟ್ ಸರ್ಕಾರದ ಮೂಡ ಹತ್ರ ನಕ್ಷೆ ಇದ್ದು ಇದು ಕೆರೆ ಜಾಗ ಅಂತ ಗೊತ್ತಿದ್ದು ಹೆಂಗ್ ಒತ್ತುವರಿ ಮಾಡ್ತಾನೆ ಮೂಡದವರು? ಏನು ಗೊತ್ತು ಅವ್ರಿಗೆ ಹಗರಣ ಮಾಡೋ ಇವತ್ತು ಅಧಿಕಾರಿ ವರ್ಗ ನಾಳೆ ಹೋಗ್ತೀವಿ ನಮ್ಮನ್ನ ಯಾರು ಕೇಳಲ್ಲ. ಈ ಭ್ರಷ್ಟಾಚಾರ ನಾವೇನೇ ಮಾಡ್ರು ನಮ್ಮನ್ನೇನು ಮಾಡ್ಕೊಳಕ್ ಆಗಲ್ಲ ಅಂತ ಇದೆ ಇವತ್ತು ಅಧಿಕಾರಿ ವರ್ಗಗಳು. ಬಟ್ ಎಲ್ಲ ಸರ್ಕಾರಿ ಅಧಿಕಾರಿ ವರ್ಗಗಳಿಗೆ ಮೈಸೂರು ಅಥವಾ ಕರ್ನಾಟಕ ನಾವು ಬಹುಶಃ ನಾವೆಲ್ಲ ಕರ್ನಾಟಕದಂತೆ ಓಡಾಡ್ತಾ ಇರ್ತೀವಿ ನಾವು. ಇದೊಂದು ಎಚ್ಚರಿಕೆ ಗಂಟೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಯಾವುದೇ ಭ್ರಷ್ಟಾಚಾರ ಇನ್ನು ಎಲ್ಲ ಹಗರಣಗಳು ಮಾಡಿ ಇಟ್ಕೊಂಡಿದ್ರೆ
ನಿಮ್ಮ ಪಾಪದ ಟೈಮು ಬಂದೇ ಬರುತ್ತೆ. ತುಂಬದ ತಕ್ಷಣ ನಾವು KRS ಪಕ್ಷದಿಂದ ಬಂದು ನೀವು ಬಹುಶಃ ರಿಟೈರ್ಡ್ ಆಗಿರೋ ಪರವಾಗಿಲ್ಲ, ಹಣನ ಮತ್ತೆ ಇದಕ್ಕೆ ಶಿಕ್ಷೆ ಪ್ರಕರಣ ಆಗ್ಬೇಕಾಯ್ತು ನಿಮಗೆ. ನಿಮ್ಮ 4 ಕಮ್ಮಿಯಿಂದ ನಾವು ಸೇರ್ಸೋರ್ನ ಬಿಡಲ್ಲ ಅಂತ ಹೇಳ್ತೀನಿ ಸರ್. ಓಕೆ, ಸೊ ಈ ಫೈನಲ್ ಆಗಿ ಮಿನಿಸ್ಟ್ರಿಗೆ, ಹೋಮ್ ಮಿನಿಸ್ಟ್ರಿಗೆ ಆಯ್ತು, ನಮ್ಮ ಚೀಫ್ ಮಿನಿಸ್ಟ್ರಿಗೆ, ಹಾಗೆ ಈಗ ಅರ್ಬನ್ ಡೆವಲಪ್ಮೆಂಟ್ ಇಲ್ಲ, ಮಿನಿಸ್ಟ್ರಿ ಬಹುಶಃ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗಕ್ಕೆ ನೆನ್ನೆನೂ ಟ್ರೈ ಮಾಡಿದ್ವಿ. ಅವ್ರು ಇಲ್ಲೇ ಮೈಸೂರಲ್ಲೇ ಇದ್ದಾರೆ. ನಿನ್ನೆ ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ರು. ಕಾರಣಾಂತರಗಳಿಂದ ಅವ್ರನ್ನ ಭೇಟಿ ಮಾಡಕ್ ಆಗಿಲ್ಲ. ಬಹುಶಃ ಇದು ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ಬಂದಿದ್ಯೋ ಅಂತ ಗೊತ್ತಿಲ್ಲ, ಅಥವಾ ನಮ್ಮ ಮೈಸೂರು ಜಿಲ್ಲೆ ಉಸ್ತುವಾರಿ ಇದ್ದಾರೆ ಮಹದೇವಪ್ಪನವರು, ಸಮಾಜ ಕಲ್ಯಾಣ ಇಲಾಖೆ ಬೇರೆ ನೋಡ್ಕೋತಾರವ್ರು, ದೊಡ್ಡ ಮನುಷ್ಯರವರು. ಬಹುಶಃ ಅಥವಾ ಐದರ ಏನೋ ಮಹದೇವಪ್ಪನವ್ರಿಗೋ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೋ ಇನ್ ಬರುವಂತ ಒಂದು ವಾರದಲ್ಲೂ ಎಲ್ಲಿ ಸಿಗ್ತಾರೆ ನೋಡ್ಕೊಂಡು ನೆಕ್ಸ್ಟ್ ಮುಂದಿನ ಭೇಟಿ ಮೈಸೂರಿಗೆ ಏನಾದ್ರು ಬಂದ್ರೆ ಅವ್ರಿಗೆ ಏನು ಲೋಕಾಯುಕ್ತರು ಸಬ್ಮಿಟ್ ಮಾಡಿ ರಿಪೋರ್ಟ್ ನಾವು ಕೊಟ್ಟಿದೀವಿ ಇಲ್ಲ ಫ್ರಾಡ್ದು, ಇದೇ ಒಂದು ಹಗರಣದ್ದು ಕಾಪಿನು ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಕೊಡ್ತೀವಿ, ಸಿದ್ದರಾಮಯ್ಯನವರು ಕೊಡ್ತೀವಿ. ಯಾಕಂದ್ರೆ ಇದು ಈಗ ಅವ್ರನ್ನ ಪ್ರಶ್ನೆ ಮಾಡುವಂತ ಸಮಯ ಇದು. ಎಂಕ ಈಗ ನಿಮ್ಮ ಇದ್ರ ನಿಲುವೇನು ಇದು? ನೀವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಏನು ಎತ್ತ? ಯಾಕಂದ್ರೆ ಒಂದ್ ಕಡೆ ರಾಜ್ಯ ಸರ್ಕಾರದಲ್ಲಿ ಹಣದುಬ್ಬರ ಇದೆ, ಬರಗಾಲ ಇದೆ ಅಂತ ಡಿಕ್ಲೇರ್ ಮಾಡ್ಕೊಂತಾರೆ. ಇನ್ನೊಂದ್ ಕಡೆ ನೀವು ಯಾವ್ದೋ ಪ್ರಾಜೆಕ್ಟ್ಗೆ ದುಡ್ಡು ಕೊಡ್ತಾ ಇದ್ದೀರಾ. ಮತ್ತೆ ಇನ್ನೊಂದು ಅಂಶ, ಬಹು ಗಮನಾರ್ಹ ಅಂಶ ನೀವು ತಿಳ್ಕೊಳ್ಳಿ ಸರ್, ಎಲ್ಲಾರು ತಿಳಿಸಿ. ನಾವು ಈ ಯಾವ್ದಿದೆ ನಮ್ಮ ಈಗೇನ್ ಟೆಂಡರ್ ಕೊಟ್ರಲ್ಲ, ಈ ಟೆಂಡರ್ ಏನ್ ಕೊಟ್ರು, ಇದೇ ಟೆಂಡರ್ ಪ್ರಕ್ರಿಯೆ ಬಗ್ಗೆ ಮಾತಾಡೋದಾದ್ರೆ ಹಳೆ ನಮ್ಮ ಗುತ್ತಿಗೆದಾರರು ಇದಾರೆ, ತಿಳ್ಕೊಬೇಡಿ. ಬೇರೆ ರಸ್ತೆ ಕಾಮಗಾರಿ, ಡಾಂಬರೀಕರಣ ಮಾಡದಂತ 100 ಜನ ಗುತ್ತಿಗೆದಾರಿದ್ದಾರೆ. ಅವರು ಕಾಮಗಾರಿ ಟೆಂಡರ್ ತಗೊಂಡು ಸುಮಾರು 3 ವರ್ಷ 5 ವರ್ಷ 10 ವರ್ಷ ಆದ್ರೂ ದುಡ್ಡುಗಳು ಬಂದಿಲ್ಲ ಇನ್ನೋರ್ಗೆ. ಹೌದು ಪಾಪ, ಹೌದು. ಹೌದಾ? ಈ ಮಧ್ಯ ಈ 15-20 ದಿನದಲ್ಲಿ ಒಂದು ಟೆಂಡರ್ ಕರ್ಕೋತಾರೆ, ಇಂಟರ್ನಲ್ ಟೆಂಡರ್ ತಗೊಂಡು ಪಾಸು ಮಾಡ್ಕೊಂಡು ದುಡ್ಡು ಕೊಡ್ತಾರೆ ಅಂದ್ರೆ ಇದು ಹಗರಣ ಅಲ್ವಾ? ಇದು ಕಾಣ್ತಾ ಅಲ್ವಾ ಸರ್? ಏನ್ಕರೆ ವರ್ಷಾನ್ಗಟ್ಲೆ ಕೆಲಸ ಮಾಡೋರು ಹಣ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ, ಅಧಿಕಾರಿಗಳು. ಅವ್ರು ಸಾಲ ಸೋಲ ಮಾಡ್ಕೊಂಡು 1 to double ಅವ್ರು 1 to double ಬಡ್ಡಿ ಕಟ್ಕೊಂಡು ಕೆಲವರು ಅದೇನೋ ನಮ್ಮ ಅಲ್ಲ ಟೆಂಡರ್ ತಗೊಂಡಿರೋ ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಕೆಲವರು. ಅದು ಆಲ್ರೆಡಿ ಸರ್ಕಾರ ಗಮನಕ್ಕೂ ಬಂದಿದೆ. ಗುತ್ತಿಗೆ ಅನ್ನೋ ಸಂಘ ಏನಿದೆ ಅದು ಅಧ್ಯಕ್ಷರು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬೇಗ ಹಣಗಡೆ ಮತ್ತೆ ಇಂಥದ್ರಲ್ಲಿ ಅಧಿಕಾರಿ ವರ್ಗಗಳು ಅವರು ಅನುಕೂಲಕ್ಕೋಸ್ಕರ ಮಾಡ್ಕೊಂಡೋದ್ರೆ ಸರ್ಕಾರ ಏನ್ ಕಣ್ಮುಚ್ಕೊಂಡು ಕೂತಿದ್ಯಾ? ಅಧಿಕಾರಿ ವರ್ಗಗಳನ್ನ ಯಾರು ಕೇಳಂಗೇ ಇಲ್ವಾ ನಾವ್ ಯಾರು? ಸರಿ, ಇದನ್ನ ದಯವಿಟ್ಟು ನಾವು ತಾವು ತಮ್ಮ ರಿಕ್ವೆಸ್ಟ್ ಆದಷ್ಟು ನೀವು ನಮ್ಮ ಮಂತ್ರಿಗಳಿಗೋ ಅಥವಾ ಮುಖ್ಯಮಂತ್ರಿಗಳು ತಲುಪಿಸಂತ ಕೆಲಸ ಮಾಡಿ. ನಾವು ಮೈಸೂರು ಬಂದ ತಕ್ಷಣ ನಾವು ಇಲ್ಲೂ ಅವ್ರನ್ನ ಭೇಟಿಯಾಗಿ ನಮ್ದು ಏನ್ ಕರ್ತವ್ಯಗಳು ತಂದ್ಕೊಟ್ಟು ಇವ್ರು ಮಾಡ್ತೀರಂತ ಹಗರಣನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಳಿಸ್ತೀವಿ ಸರ್. ಖಂಡಿತ ಧನ್ಯವಾದ ನಾಗರಾಜ್. ಥ್ಯಾಂಕ್ ಯು ಸರ್.
ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.